ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಗುರುಗಳ ಪಾದಾರವಿಂದಕ್ಕೆ ವಂದಿಸುತ್ತಾ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮನಗಳು. ತರಗತಿಯ ಮೊದಲಿಗೆ ಒಂದು ಶ್ಲೋಕ. ಪದ್ಮಾಸನಸ್ತಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸತ್ಯೇಮಾ ಪದ್ಮಾವರಾಂಗೀ ಸರ್ವಾಲಂಕಾರಯುಕ್ತಂ ಸಕಲಾಭಯದಾಂ ಭಕ್ತಾನಾಂ ಬೃಂಭವಾನಿ ಶ್ರೀ ವಿದ್ಯಾಶಾಂತಮೂರ್ತಿಂ ಸಕಲಸುರನುತಾಂ ಸರ್ವಸಂಪತ್ಪ್ರದಾರ್ಥೀಂ ಧ್ಯಾಯೇತ್ ಪರಮಂಬಿಕಾಂ ಧ್ಯಾಯೇತ್ ಪರಮಂಬಿಕಾಂ. ಓಂ ಶ್ರೀ ಮಾತ್ರೇ ನಮಃ. ನಾವು ಹಿಂದಿನ ತರಗತಿಯಲ್ಲಿ 61ನೇ ನಾಮವನ್ನ ಅರ್ಥವನ್ನ ತಗೊಂಡಿದ್ವಿ. ಆ 61ನೇ ನಾಮದ 2ನೇ ಭಾಗವನ್ನ ನಾವೀಗ ನೋಡ್ತಾ ಇದ್ದೀವಿ. 61ನೇ ನಾಮದಲ್ಲಿ ನಾವ್ ಏನ್ ತಿಳ್ಕೊಂಡ್ವಪ್ಪ ಹಿಂದಿನ ನಾಮದಲ್ಲಿ ಅಂತ ಅಂದಾಗ, ಈ ಸೃಷ್ಟಿ ಹೇಗಾಯ್ತು, ಈ ಸೃಷ್ಟಿಗೆ ಈ ಜೀವಿ ಹೇಗ್ ಬಂದ, ಸೃಷ್ಟಿಗೆ ಮೊದಲು ಏನ್ ಬಂತು, ಈ ಸೃಷ್ಟಿ ಅಂದಾಗ ಈ ಸೃಷ್ಟಿಗೆ ಮೊದಲಾಗಿ ಏನ್ ಬಂತು ಅನ್ನೋ ವಿಚಾರಗಳನ್ನೆಲ್ಲ ನಾವು ತಿಳ್ಕೊಂತ ಬಂದ್ವಿ. ಅದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಈಗ ನೋಡೋಣ. ಆ ಪರಮಾತ್ಮ ಸೃಷ್ಟಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೊಂಡಾಗ ಅವನಲ್ಲಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದು ಉತ್ಪತ್ತಿ ಆಗತ್ತೆ, ಅವನಿಂದ ಹೊರಗೆ ಬರುತ್ತೆ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವೆಲ್ಲ ಹೊರಗ್ ಬರುತ್ತೆ. ಆ ಹೊರಗ್ ಬಂದಾಗ ಏನಾಗತ್ತೆ, ಇಚ್ಛಾಶಕ್ತಿ ಇವೆಲ್ಲ ಹೊರಗ್ ಬಂದಾಗ ಏನಾಗತ್ತೆ, ಆಗ ಅವನ್ಗೆ ಅದು ಹೊರಗ್ ಬಂದಾಗ ಈ ಸೃಷ್ಟಿ ಮಾಡೋದಕ್ಕೆ 5 ನಾಮಗಳು, ಆ ಏನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂಲಕ 5 ನಾಮಗಳು ಹೊರಗ್ ಬರುತ್ತೆ. ಅಂದ್ರೆ ಆ ಪರಮಾತ್ಮ ಅನ್ನೋನು ನಿರಾಕಾರ ಸ್ವರೂಪಿ. ಆ ನಿರಾಕಾರ ಸ್ವರೂಪಿ ಈ ಸೃಷ್ಟಿನ ಮಾಡ್ಬೇಕು ಅಂತ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಹೊರಗ್ ಬಂದಾಗ ಏನಾಗತ್ತೆ, 5 ನಾಮಗಳ ರೂಪದಲ್ಲಿ ಅದು ಹೊರಗ್ ಬರುತ್ತೆ. ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅನ್ನೋದು 5 ನಾಮಗಳ ರೂಪದಲ್ಲಿ ಹೊರಗ್ ಬರುತ್ತೆ. ಅದ್ ಯಾವ್ಯಾವ್ದಪ್ಪ ಆ ನಾಮ ಅಂತಂದ್ರೆ, ಸದ್ಯೋಜಾತ, ಅಘೋರ, ವಾಸುದೇವ, ಈಶಾನ್ಯ ಮತ್ತು ತತ್ಪುರುಷ ಅನ್ನೋ ನಾಮಗಳಿಂದ ಆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಹೊರಗೆ ಬರುತ್ತೆ. ಇವಾಗ ನಾವ್ ಏನ ಆ 5 ನಾಮಗಳು ಅಂತ ನೋಡಿದ್ವಿ, ಆ ನಾಮ ಏನಾಗತ್ತೆ, ಅದರಿಂದ ಪಂಚಭೂತಗಳು ಅನ್ನೋದು ಆ ಮುಖಗಳಿಂದ 5 ನಾಮ ರೂಪವಾಗಿ ತಾಳತ್ತಲ್ಲ, ಆ ರೂಪದಿಂದ ಆ ಮುಖದಿಂದ ಏನಾಗತ್ತೆ, 5 ಪಂಚಭೂತಗಳು ಹೊರಗೆ ಬರುತ್ತೆ. ಆ 5 ಪಂಚಭೂತಗಳು ಯಾವ್ದು ಅನ್ನೋದು ಆಕಾಶ, ಭೂಮಿ, ನೀರು, ಅಗ್ನಿ, ವಾಯು, ಭೂಮಿ. ಇಷ್ಟು 5 ಪಂಚಭೂತಗಳು ಆ 5 ಮುಖಗಳಿಂದ ಹೊರಗೆ ಬರುತ್ತೆ ಅಂತ ನಾವು ತಿಳ್ಕೊಂಡ್ವಲ್ಲ. ಯಾವಾಗ ಆ ಪಂಚಭೂತಗಳು ಆ ಮುಖದಿಂದ ಆ ಸಾಕಾರ ರೂಪದಿಂದ ಹೊರಗ್ ಬಂತು, ಆ ಪರಬ್ರಹ್ಮ ನಿರಾಕಾರ ರೂಪಿ ಅವನ್ ಸಾಕಾರ ರೂಪ ತಾಳ್ದಾಗ ಯಾವಾಗ ಈ 5 ಪಂಚಭೂತಗಳು ಹೊರಗ್ ಬಂತು, ಹಾಗೇನಾಗತ್ತೆ, ಆ ಪಂಚಭೂತಗಳನ್ನ ನಾವು ಅರಿಬೇಕು. ಅದನ್ನ ಯಾವ್ದ್ರ ಮೂಲಕ ನಾವು ಅರಿತೀವಿ ಅಂದಾಗ ಆ ಪಂಚ ತನ್ಮಾತ್ರಗಳ ಮೂಲಕ ಆ ಪಂಚಭೂತಗಳನ್ನ ಅರಿತೀವಿ. ಆ ತನ್ಮಾತ್ರಗಳು ಯಾವುದು ಅಂತ ನಾನು ಹಿಂದಿನ ನಾಮದಲ್ಲಿ ತಿಳಿಸಿದ್ದೀನಿ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ. ಈ 5 ತನ್ಮಾತ್ರಗಳ ಮೂಲಕ ಆ ಪಂಚಭೂತಗಳನ್ನ ನಾವು ಗುರುತಿಸ್ತೀವಿ. ಹಾಗಾದ್ರೆ ಈ 5 ತನ್ಮಾತ್ರಗಳು ಹೇಗ್ ಕೆಲಸ ಮಾಡುತ್ತೆ ಅಂತಂದಾಗ, ಇದು ಕರ್ಮ ಇದರ ಮೂಲಕ ಮತ್ತು ಜ್ಞಾನೇಂದ್ರಿಯ ಮೂಲಕ ಮತ್ತು ಕರ್ಮೇಂದ್ರಿಯದ ಮೂಲಕ ಈ ತನ್ಮಾತ್ರೆಗಳು ಕೆಲಸ ಮಾಡ್ಬೇಕಾಗತ್ತೆ ಅಲ್ವಾ. ಅವಾಗ ಏನಾಗತ್ತೆ, ಈ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಹುಟ್ಕೊಳ್ಳುತ್ತೆ. ಆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೆಲಸ ಮಾಡ್ಬೇಕಾದ್ರೆ
ಮೂಲವಾದಂತ ಒಂದು ಇದು ಬೇಕೇ ಬೇಕಾಗತ್ತೆ. ಆ ಮೂಲವಾದಂಥದ್ದು ಯಾವ್ದಪ್ಪ ಅಂದ್ರೆ ಈ ಪ್ರಾಣ. ಈ ಪ್ರಾಣ ಬಂದಾಗ ಏನಾಗತ್ತೆ, ಇವೆಲ್ಲ ಕೂಡ ಕೆಲಸ ಮಾಡತ್ತೆ. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಎಲ್ಲ ಕೂಡ ಕೆಲಸ ಮಾಡಿ ಏನು ಪಂಚಭೂತಗಳಿಂದ ಬಂದಿದೋ ಆ ತನ್ಮಾತ್ರೆಗಳನ್ನ ತನ್ನ ಇಂದ್ರಿಯ ಮೂಲಕ ಅನುಭವಿಸ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಯಾವ ಸೃಷ್ಟಿ ಆಗಿದ್ಯೋ ಅದನ್ನ ನಾನು ಏನ್ ಅನ್ಕೊಂತೀವಿ, ಬ್ರಹ್ಮಾಂಡ ಅಥವಾ ಪ್ರಪಂಚ ಅಂತ ಹೇಳ್ತೀವಿ. ಬ್ರಹ್ಮಾಂಡ ಅಥವಾ ಪ್ರಪಂಚ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಈ ಪ್ರಪಂಚ ಮತ್ತು ಬ್ರಹ್ಮಾಂಡನ ನಾವು ನೋಡ್ತಾ ಇದೀವಿ, ನಮ್ ಕಣ್ಣಿಗೆ ಕಾಣ್ತಾ ಇದೆ. ಏನು ರೂಪ, ರಸ, ಶಬ್ದ ಇವನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಇದನ್ನೆಲ್ಲ ನಾವು ನೋಡ್ತಾ ಇದ್ರೂ ಕೂಡ ಇದಕ್ಕೆ ಮೂಲವಾದಂಥದ್ದು, ಇದನ್ನೆಲ್ಲ ಮೂಲವಾಗಿ ತಂದಂತ ಒಂದು ಶಕ್ತಿ ಏನಿದೆ, ಆ ಶಕ್ತಿನ ನಾವು ಕಾಣೋದಿಕ್ಕೆ ಆಗ್ತಾ ಇಲ್ಲ, ಕಾಣಕ್ಕೆ ಆಗ್ತಾ ಇಲ್ಲ. ಇವನ್ನೆಲ್ಲ ನಾವು ಏನು ಸೃಷ್ಟಿ ಬಂತು ಅಂತೀವಿ, ಪಂಚಭೂತಗಳು ಬಂತು ಅಂತೀವಿ, ಅದರ ಅನುಭವನ ಅನುಭವಿಸ್ತೀವಿ. ನಮ್ಮ ಪ್ರಾಣ ಶಕ್ತಿ ಬಂತು, ಅದರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಈ ಮನುಷ್ಯ ಜೀವನನ ನಾವು ಅನುಭವಿಸ್ತಾ ಇದ್ದೀವಿ. ಆದ್ರೆ ಈ ಮನುಷ್ಯ ಜೀವಕ್ಕೆ, ಈ ಸೃಷ್ಟಿಗೆ ಕಾರಣವಾದಂತ ಒಂದು ಮೂಲ ಶಕ್ತಿ, ಅದನ್ನ ನಾವು ಅರಿಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಅರಿಬೇಕು ಅಂತಂದಾಗ ಅದು ನಮ್ಗೆ ಗೋಚರ ಆಗ್ತಾ ಇಲ್ಲ. ಅದನ್ನ ನಾವು ತಿಳಿಬೇಕು ಅಂತ ಅಂದಾಗ ನಾವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ, ಈ ಎಲ್ಲದಕ್ಕೂ ಏನ್ ಈ ಮೂಲ ಶಕ್ತಿ ಇದೆಯೋ, ಈ ಪಂಚಭೂತಗಳು, ಈ ಶರೀರ, ಈ ಸೃಷ್ಟಿ, ಇದಕ್ಕೆಲ್ಲದಕ್ಕೂ ಅತೀತವಾದಂತ ಆ ಶಕ್ತಿಯನ್ನ, ಆ ಮೂಲವನ್ನ ನಾವು ಕಾಣ್ಬೇಕು, ನಾವು ತಿಳಿಬೇಕು ಅಂತಂದಾಗ ಅದಕ್ಕೆ ನಾವು ಏನ್ ಆಗತ್ತಪ್ಪ ಅಂದ್ರೆ, ಈ ಜೀವಿ ಅದನ್ನು ಆತ್ಮಜ್ಞಾನದ ಮೂಲಕ ಅದನ್ನ ತಿಳ್ಕೋಬೇಕಾಗತ್ತೆ. ಬೇರೆ ಯಾವ ರೀತಿನೂ ಆ ಪರಬ್ರಹ್ಮನ ತಿಳಿಯಕ್ಕಾಗಲ್ಲ. ಆ ಪರಬ್ರಹ್ಮನನ್ನ ತಿಳಿಬೇಕು. ಇದೆಲ್ಲ ನಮಗ್ ಕಾಣ್ತಾ ಇದೆ, ಇದೆಲ್ಲ ನಡೀತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದ್ರೆ ಇದ್ರ ಮೂಲನ ನಾವ್ ಯಾವ ರೀತಿ ಅರಿಬೇಕು ಅಂತ ಅಂದಾಗ ನಾವು ಆತ್ಮಜ್ಞಾನವನ್ನ ಪಡ್ಕೋಬೇಕಾಗತ್ತೆ. ಆ ಆತ್ಮಜ್ಞಾನದ ಮೂಲಕ ಆ ಮೂಲವಾದಂತ ಆ ಶಕ್ತಿನ ನಾವು ಅರಿಬಹುದು ಅಂತ ಹೇಳುತ್ತೆ. ಅಂತ ಒಂದು ಜ್ಞಾನದ ಒಂದು ಶಕ್ತಿನ ನಾವೇ ಈ ಮುಂದಿನ ನಾಮದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ನಾವೇನ 61ನೇ ನಾಮದಲ್ಲಿ ಇಷ್ಟೆಲ್ಲ ತಿಳ್ಕೊಂಡ್ವಿ. ಆ ಶಕ್ತಿ ಯಾವುದು, ಅದು ಹೇಗ್ ಬಂತು, ಅದರ ಮೂಲ ಏನು ಅನ್ನೋದನ್ನ ಈ ಮುಂದಿನ ನಾಮದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಈ ಸೃಷ್ಟಿಯಲ್ಲಿ ಮನುಷ್ಯ ಅನ್ನೋನು ನಾವಿದ್ದೀವಿ. ಈ ಮನುಷ್ಯ ಏನ್ ಮಾಡ್ತೀವಿ, ನನ್ನನ್ನ ನಾನು ಗುರುತಿಸ್ಕೋಬೇಕು, ನಾನು ಯಾರು ಅಂತ ತಿಳ್ಕೋಬೇಕು, ನಾನು ಯಾರು ಅಂತ ಭಾವಿಸ್ಕೋಬೇಕು. ಈ ನಾನು ಅಂತ ಇದೀನಲ್ಲ, ನಾನು ಯಾರು ಅಂತ ಭಾವಿಸ್ಕೊಂಡಾಗ ಏನಾಗತ್ತೆ, ಈ ಶರೀರದಲ್ಲಿರೋ ಈ ಮಾಂಸಖಂಡಗಳು, ಈ ಎಲುಬಿನ ಗೂಡು, ರಕ್ತದ ಚಿಲಿಮೆ, ಇವೆಲ್ಲ ನಮ್ಮಲ್ಲಿದೆ. ಈ ಶರೀರದಲ್ಲಿ ಅವೆಲ್ಲ ಇದೆ. ಇದೆಲ್ಲ ನಾನು ಯಾರು ಅಂದಾಗ ಈ ರಕ್ತದ ಗೂಡು, ಈ ಚಿಲುಮೆ, ಈ ಮಾಂಸದ ಮುದ್ದೆ, ಈ ಎಲುಬಿನ ಗೂಡು, ಇವೆಲ್ಲ ನಾನು ಅಂತ ನಾವ್ ಹೇಳ್ಕೊಳಕ್ ಹೋಗ್ತೀವ? ನಾವ್ ಹೇಳ್ಕೊಳಕ್ ಹೋಗಲ್ಲ. ನಾವ್ ಯಾವಾಗ ನಾನು ಅಂತ ಹೇಳ್ಕೊತೀವಿ, ಏನು ಈ ಮೇಲಿನ ಅದನ್ನೆಲ್ಲ ಮುಚ್ಚಿರೋ ಅಂತ ಏನ್ ಈ ಚರ್ಮ ಇದೆಯೋ, ಈ ಚರ್ಮ ಸುಂದರವಾಗಿ ಕಾಣ್ತಾ ಇದೆ, ಆ ಕಪ್ಕಿದಾನೆ, ಅಯ್ಯೋ ಅವ್ನು ಕಪ್ಕಿದಾನೆ ಚೆನ್ನಾಗಿಲ್ಲ ಅಂತ, ಬೆಳ್ಳಗಿದ್ದಾನೆ, ಎಷ್ಟ್ ಚೆನ್ನಾಗಿದ್ದಾನೆ ಅಂತ ಅಂತೀವಿ. ಬರೀ ನಾವು ಮೇಲಿನ ರೂಪವನ್ನ ನೋಡ್ತಾ ಹೋಗ್ತೀವಿ. ಆದ್ರೆ ಒಳಗಡೆ ಇರೋ ಆ ಮಾಂಸದ ಮುದ್ದೆ, ಆ ರಕ್ತದ ಚಿಲುಮೆ, ಇವನ್ನೆಲ್ಲ ನಾವು ಗುರುತಿಸಕ್ಕೆ ಹೋಗಲ್ಲ. ಹಾಗೆ ನಾವು ನಮ್ಮ ಒಳ್ಳೆ ಒಂದು ಫೋಟೋನ ನಾವು ಹಾಕತಿವೆ ಹೊರ್ತು, ಆ ಎಲುಬಿನ ಈ ಚರ್ಮ ಇಲ್ದಿರ ಈ ಮೇಲಿನ ಚರ್ಮನ ತೆಗೆದ್ಬಿಟ್ಟು ಆ ಎಲುಬಿನ ಗೂಡಿರೋ ಅಂತ ಒಂದು ಫೋಟೋನ ನಾವು ಗೋಡೆ ಮೇಲೆ ಹಾಕತ್ತೀವ, ಇದ್ ನಾನು ಅಂತ ನಾವು ಹೇಳ್ತೀವ? ಇಲ್ಲ. ಯಾಕೆಂದ್ರೆ ಅದನ್ನ ಹೇಳೋ ಅಂತ ಒಂದು ಸ್ಥಿತಿ ಇವನ್ಗೆ ಏನೋ, ಆ ಎಲುಬು ಅಂದಾಗ ಇವನ್ಗೆ ಏನೋ ಬೇರೆ ಒಂದು ಅರ್ಥವನ್ನ ಅವನ್ ಭಾವಿಸ್ಕತಾನೆ. ಬರೀ ಇವನ ಭಾವಚಿತ್ರ ರೂಪವಾಗಿರ್ಬೇಕು, ಆಕರ್ಷಿತವಾಗಿರ್ಬೇಕು ಅಂತ ಒಂದು ಫೋಟೋನ ಹಾಕತಾನೆ ಹೊರ್ತು ತನ್ನ ಎಲುಬಿನ ಫೋಟೋನ ಅವನು ಹಾಕೊಳ್ಳೋದಿಕ್ಕೆ ಇಚ್ಛಿಸಲ್ಲ. ಆದ್ರಿಂದ ಈ ನಾನು ಯಾರು ಅಂತ ಅಂದ್ಬಿಟ್ಟು ನಾವು ಚಿಂತನೆ ಮಾಡ್ಬೇಕು ಅಂತ ಹೊರಟಾಗ ಅವನ್ಗೆ ಅರಿವಾಗುತ್ತೆ, ಅಯ್ಯೋ ಈ ಎಲುಬಿನ ಮೂಳೆ ನಾನಲ್ಲ, ಈ ರಕ್ತದ ಚಿಲುಮೆ ನಾನಲ್ಲ, ಇದು ನಾನಲ್ಲ ಅಂತ ಯಾವಾಗ ಅವನಿಗೆ ಅರ್ಥ ಆಗ್ತಾ ಹೋಗುತ್ತೋ ಅವನು ಏನ್ ಮಾಡ್ತಾನೆ,
ಆಧ್ಯಾತ್ಮದ ಚಿಂತೆಗೆ ಕಡೆಗೆ ಹೊರಡ್ತಾನೆ. ಇದನ್ನೆಲ್ಲ ಮಾಡಿರೋ ಅಂತವ್ನು ಯಾರು? ಈ ಶರೀರವನ್ನ ನಿರ್ಮಾಣ ಮಾಡಿರೋಂಥವ್ನು ಯಾರು? ಈ ಸೃಷ್ಟಿಯನ್ನ ನಿರ್ಮಾಣ ಮಾಡಿರೋ ಅಂತ ಯಾರು? ನಾನು ಈ ಚೈತನ್ಯ ರೂಪಿಯಾಗಿ ನಾನು ಸುಂದರವಾಗಿ ಕಾಣ್ತಾ ಇದ್ದೀನಿ, ಇದನ್ ಮಾಡಿರೋನ್ ಯಾರು ನನ್ನನ್ನ ಅಂತ ಅಂದ್ಬಿಟ್ಟು ಆ ಆಧ್ಯಾತ್ಮಿಕ ಚಿಂತನೆ ಕಡೆಗೆ ಯಾವಾಗ ಅವನು ಹೊರಡ್ತಾನ, ಹಾಗ ಹೊರಟಾಗ ಏನಾಗತ್ತೆ, ಅದನ್ನ ಸಾಧನೆ ಮಾಡ್ತಾ 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 ಅವನಿಗೆ ಹೊರಟಾಗ ಅವನಲ್ಲಿ ಒಂದು ಜ್ಞಾನ ಅನ್ನೋದು ಮೂಡ್ತಾ ಹೋಗುತ್ತೆ. ಏನು ಈ ಶರೀರ ನಾನಲ್ಲ, ಇದು ನಂದಲ್ಲ, ಇದು ಬರೀ ಮಾಂಸ ಮುದ್ದೆಗಳಿಂದ ಕೂಡಿರುವಂತ ಶರೀರ ಅಷ್ಟೇ. ಇದರಲ್ಲಿ ಆ ಚೈತನ್ಯ ಅನ್ನೋದು ಒಂದಿದೆಯಲ್ಲ, ಆ ಚೈತನ್ಯ ಸ್ವರೂಪ ಅನ್ನೋದೊಂದಿದೆಯಲ್ಲ, ಅದೇ ಪರಮಾತ್ಮ, ಅದೇ ಆ ಭಗವಂತ. ಆ ಚೈತನ್ಯದಿಂದ ನಾನು ಈ ಶರೀರವನ್ನ ಕಾಣ್ತಾ ಇದ್ದೀನಿ. ನಾನು ಯಾರು ಅಂದ್ರೆ ಆ ಪರಬ್ರಹ್ಮ ಸ್ವರೂಪಿ ಅನ್ನೋ ಒಂದು ಭಾವನೆ, ಒಂದು ಜ್ಞಾನ ಬರುತ್ತಲ್ಲ, ಆ ಜ್ಞಾನಕ್ಕೆ ಚಿತ್ ಅಂತ ಕರಿತೀವಿ. ಆ ಜ್ಞಾನನೇ ನಾವು ಚಿತ್ ಅಂತ ಹೇಳೋದು. ಅಂತ ಒಂದು ಜ್ಞಾನವನ್ನ ಈಗ ನಾವು 61ನೇ ನಾಮದ 2ನೇ ಭಾಗದಲ್ಲಿ ನೋಡ್ತಾ ಇದೀವಿ. ಯಾವುದು? ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ ಅನ್ನೋ ನಾಮದಲ್ಲಿ ಇಂತಹ ಒಂದು ಸತ್ಯವನ್ನ, ನಾನಲ್ಲ, ನಾನ್ ಬರೀ ಮಾಂಸ ಮುದ್ದೆ ರಕ್ತ ಇವುಗಳಿಂದ ಕೂಡಿರುವಂತ ಶರೀರ, ಆದ್ರೆ ನಾನು ನನ್ನ ಈ ಚಟುವಟಿಕೆ, ನನ್ನ ಈ ರೂಪ ಯಾವ್ದ್ರಿಂದ ಬಂದಿದ್ಯಪ್ಪ, ಯಾವ ಮೂಲದಿಂದ ಬಂದಿದ್ಯಪ್ಪ ಅಂದ್ರೆ ಅದೇ ಚೈತನ್ಯ, ಆ ಪರಾಶಕ್ತಿಯ ಒಂದು ಚೈತನ್ಯನೇ ನನ್ನಲ್ಲಿರೋದು. ನಾನು ಪರಬ್ರಹ್ಮ ಸ್ವರೂಪಿ ಅನ್ನೋ ಜ್ಞಾನವ ಉಂಟಾಗತ್ತೆ. ಆ ಜ್ಞಾನ ಉಂಟಾದಾಗ ಅದನ್ನ ನಾವು ಯಾವ ರೀತಿ ನೋಡ್ತಾ ಹೋಗ್ತೀವಿ, ಆ ಜ್ಞಾನನ ಯಾವ ರೀತಿ ತಿಳಿತಾ ಹೋಗ್ತೀವಿ, ಆ ಪರಬ್ರಹ್ಮ ಸ್ವರೂಪದ ಜ್ಞಾನವನ್ನ ನಾವು ಯಾವ ರೀತಿ ತಿಳಿತೀವಿ, ಅದನ್ನ ನಾವು ಹೇಗೆ ಅನುಭವಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ 2ನೇ ಭಾಗದಲ್ಲಿ 61ನೇ ನಾಮದ 2ನೇ ಭಾಗದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. 2ನೇ ಭಾಗ ಯಾವ್ದಪ್ಪ? ಚಿನ್ಮಯೀ ಪರಮಾನಂದ ವಿಜ್ಞಾನ ಘನರೂಪಿಣಿ ಅನ್ನೋದು 2ನೇ ಭಾಗ. ಈ ಚಿನ್ಮಯಿ ಅಂತ ಅಂದಾಗ ಈ ಚಿನ್ಮಯಿನಲ್ಲಿ ಯಾವ ಸೇರಿದ್ಯಪ್ಪ ಅಂದ್ರೆ ಚಿತ್ ಮತ್ತು ಮಯಿ ಅನ್ನೋದು ಸೇರಿದೆ. ಚಿತ್ ಅಂದ್ರೆ ಏನು? ಚಿತ್ ಅಂದ್ರೆ ಈಗ ನಾವು ಆಗ್ಲಿಂದ ಕೇಳಿದ್ವಲ್ಲ, ಅರಿವು ಅಥವಾ ಜ್ಞಾನ. ಯಾವ ಜ್ಞಾನ ಇದೆಯೋ ಅದನ್ನ ನಾವು ಚಿತ್ ಅಂತ ಕರಿತೀವಿ. ಆ ಮಯಿ ಅಂದ್ರೆ ಏನು ಅಂತಂದ್ರಾಗ ಚಿತ್ ಪ್ಲಸ್ ಮಯಿ ಎರಡು ಸೇರಿದ್ರೆ ಚಿನ್ಮಯಿ ಆಯ್ತು. ಆ ಮಯಿ ಅಂದ್ರೆ ಏನು ಅಂದಾಗ ಆ ಜ್ಞಾನ ಅನ್ನೋದು ಎಲ್ಲ ಕಡೆ ತುಂಬಿರೋದನ್ನ ನಾವು ಮಯಿ ಅಂತೀವಿ. ಅಯ್ಯೋ ನೋಡಪ್ಪ ಅದೆಷ್ಟು ಮಯವಾಗಿದೆ, ಹಸಿರು ಮಯವಾಗಿದೆ ಅಂತೀವಿ. ನಾವೆಲ್ಲನ ನೋಡಕ್ ಹೋದಾಗ, ಯಾವ್ದೋ ಒಂದು ಪ್ರದೇಶನ ನೋಡಕ್ ಹೋದಾಗ ಅಲ್ಲಿ ಹಸಿರಿನಿಂದ ತುಂಬಿ ಹೂಗಳಿಂದ ಕಂಗೊಳಿಸ್ತಾ ಇರುತ್ತೆ. ಅದನ್ನ ನಾವೇನಂತೀವಿ, ಅಯ್ಯೋ ನೋಡಪ್ಪ ಈ ಪ್ಲೇಸ್, ಈ ಸ್ಥಳ ಎಷ್ಟೊಂದು ಹಸಿರಾಗಿ ತುಂಬಿದೆ, ಎಷ್ಟೊಂದು ಹಸಿರುಮಯವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ಆ ಮಯ ಅನ್ನೋದಕ್ಕೆ ನಾವು ತುಂಬಿರೋದು ಅನ್ನೋ ಅರ್ಥನ ನಾವು ಹೇಳ್ತೀವಿ. ಆ ರೀತಿಯಲ್ಲಿ ಚಿನ್ಮಯಿ ಅಂದಾಗ ಆ ಮಾತೆಯನ್ನೋಳು ಜ್ಞಾನ ಸ್ವರೂಪಿಣಿಯಾಗಿ ಬೆಳಗ್ತಾ ಇದ್ದಾಳೆ, ಸ್ವಯಂ ಬೆಳಗ್ತಾ ಇದ್ದಾಳೆ. ಅಷ್ಟೊಂದು ಅವಳಲ್ಲಿ ಜ್ಞಾನ ಅನ್ನೋದು ಹರಿತಾ ಇದೆ, ತುಂಬಿದೆ. ಅಂತ ಒಂದು ಮಾತೆನ ನಾವು ತಿಳಿಬೇಕು. ಆ ಮಾತೆಯ ಪರಬ್ರಹ್ಮ ಸ್ವರೂಪವನ್ನ ನಾವು ಅರಿಬೇಕು ಅಂತ ಅಂದಾಗ ನಮ್ಗೆ ವೇದಾಂತ ಏನ್ ಹೇಳುತ್ತಪ್ಪ ಅಂತಂದ್ರೆ 2 ಮಾರ್ಗಗಳನ್ನ ಆ ವೇದಾಂತ ನಮ್ಗೆ ತೋರಿಸ್ಕೊಡ್ತಾ ಇದೆ. ಯಾವ ಆ ಚಿನ್ಮಯಿ ಅನ್ನೋ ಒಂದು ಜ್ಞಾನ ಇದೆಯಲ್ಲ, ಆ ಜ್ಞಾನನ ನಾವು ತಿಳಿಬೇಕು ಅಂದಾಗ ವೇದಾಂತ ನಮ್ಗೆ 2 ಮಾರ್ಗಗಳನ್ನ ತೋರಿಸ್ತಾ ಇದೆ. ಅದ್ ಯಾವ್ದಪ್ಪ ಅಂತಂದ್ರೆ ಒಂದು ತಟಸ್ಥ ಲಕ್ಷಣ, ಇನ್ನೊಂದು ಸ್ವರೂಪ ಲಕ್ಷಣ ಅನ್ನೋ 2 ಮಾರ್ಗಗಳನ್ನ ವೇದಾಂತ ಹೇಳ್ತಾ ಇದೆ. ಈ ತಟಸ್ಥ ಲಕ್ಷಣ ಅಂತ ಅಂದ್ಬಿಟ್ಟು ನಾವ್ ಯಾವ್ದಕ್ ಕರಿತೀವಪ್ಪ ಅಂತಂದ್ರೆ, ನಾವ್ ಯಾವ್ದೋ ಒಂದು ವಸ್ತುನ ನೋಡ್ತೀವಿ. ಆ ವಸ್ತು ನೋಡಿದಾಗ ಅದರ ಅನುಭವನ ನಾವು ಪಡಿಬೇಕಾಗತ್ತೆ. ಅದರ ಅನುಭವನ ನಾವು ಪಡಿಬೇಕಾಗತ್ತೆ. ಇಲ್ಲ ಸುಮ್ನೆ ನೋಡ್ಬಿಟ್ಬಿಟ್ಟೆ ಅದರ ಅನುಭವ ನನ್ಗಾಗ್ಲಿಲ್ಲ ಅಂತ ಅಂದಾಗ ಅದನ್ನ ತಟಸ್ಥ ಲಕ್ಷಣ ಅಂತ ಕರಿತೀವಿ. ಹಾಗೆ ನಾವ್ ಯಾವ್ದೋ ಒಂದು ವಸ್ತು ನೋಡಿದಾಗ
ಇವಾಗ ಕಾರು ಅಂತ ಇಟ್ಕೊಳ್ಳಿ, ಒಂದ್ ಕಾರ್ ಇದೆ ನಮ್ಮ ಹತ್ರ ಅಂದಾಗ ಸುಮ್ನೆ ಆ ಕಾರ್ನ ಅಲ್ಲಿ ಇಟ್ಬಿಟ್ಟು ಅಯ್ಯೋ ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಕಾರ್ ಇದೆ ಅಂತ ನೋಡ್ತಾ ಇದ್ರೆ ಅದನ್ನ ನಾವು ಅನುಭವಿಸ್ತಾ ಇದ್ರೆ ಅದರ ಆನಂದ ನಮಗ್ ಸಿಗಲ್ಲ. ಅದೇನು ಅಂತ ನಮಗ್ ಗೊತ್ತೇ ಆಗಲ್ಲ. ಸುಮ್ನೆ ಕಾರ್ ಇದೆ ಅಂದ್ಬಿಟ್ಟು ತಟಸ್ಥವಾಗಿ ಅದನ್ನ ನೋಡ್ತಾನೆ ಇರ್ತೀವಿ. ಆ ಕಾರನ್ನ ತಗೊಂಡು ಡ್ರೈವಿಂಗ್ ಮಾಡಿ ನಾವು ಬೇರೆ ಒಂದು ಜಾಗಕ್ಕೆ ಹೋಗ್ ಬಂದಾಗ ನಮಗೆ ಅದರ ಅನುಭವ ಅನ್ನೋದು ತಿಳಿಯುತ್ತೆ. ಆ ಕಾರ್ನ ಹೆಂಗ್ ಓಡಿಸ್ಬೇಕು, ಅದ್ರಲ್ಲಿ ಏನೇನಿದೆ, ಅದು ಹೇಗೆ ನಮ್ಮನ್ನ ಮಾರ್ಗವನ್ನ ನಡೆಸುತ್ತೆ ಅನ್ನೋ ಅನುಭವಗಳೆಲ್ಲ ನಮಗ್ ಬರುತ್ತೆ. ಯಾವ ರೀತಿ ಯಾವುದೇ ಒಂದು ವಸ್ತುವಿನ ಅನುಭವವನ್ನ ನಾವು ಪಡಿತೀವೋ ಅದಕ್ಕೆ ಸ್ವರೂಪ ಲಕ್ಷಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆಯನ್ನ ನೋಡೋಣ. ಈ ಸ್ವರೂಪ ಲಕ್ಷಣಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ನದಿ ಹತ್ರ ಬೆಳಿಗ್ಗೆನೆ ಹೋಗ್ತಾನೆ, ಬೆಳಗ್ಗೆ ಆಗ್ತಾನೆ ಆ ನದಿ ನೋಡಕ್ ಹೋಗ್ತಾನೆ. ಆ ಹೋದನ್ ಏನ್ ಮಾಡ್ತಾನೆ, ಆ ದಡದಲ್ಲೇ ನಿಂತ್ಕೊಂಡು ಆ ನೀರನ್ನ ನೋಡ್ತಾನೆ. ಆ ನೀರನ್ನ ಮುಟ್ಟೋದು ಇಲ್ಲ, ಆ ನದಿ ಒಳಗ್ ಇಳಿಯೋದು ಇಲ್ಲ. ಅವನ್ಗೇನ್ ಅನುಭವ ಬರುತ್ತೆ? ನೀರಿನ ಅನುಭವ ಅನ್ನೋದು ಹೇಗಾಗತ್ತೆ? ಆಗಲ್ಲ. ಸುಮ್ನೆ ನೀರನ್ನ ನೋಡ್ತಾ ನಿಂತ್ಕೊಂಡು ವಾಪಸ್ ಬರ್ತಾನೆ. ಅನುಭವ ಆಗಲ್ಲ ಅವನ್ಗೆ, ನೀರಿನ ಅನುಭವ ಅನ್ನೋದು ಸಿಗಲ್ಲ. ಅದೇ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ, ಅವನು ಹೋದಾಗ ಏನ್ ಮಾಡ್ತಾನೆ, ಆ ನೀರಿನಲ್ಲಿ ಧುಮುಕ್ತಾನೆ, ಈಜಾಡ್ತಾನೆ, ಆ ನೀರಿನ ಅನುಭವವನ್ನ ಹೊಂತಾನೆ. ಅದ್ರಲ್ಲಿ ಎಂತ ಸಂತೋಷ ಇದೆ ಈಜ್ದಾಗ ಮಾಡ್ದಾಗ ಅಂತ ಅಂದ್ಬಿಟ್ಟು ಆ ನೀರಿನ ಅನುಭವವನ್ನ ಹೊಂದುತ್ತಾನೆ. ಇದಕ್ಕೆ ಸ್ವರೂಪ ಲಕ್ಷಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾವು ಇಂತಹ ಲಕ್ಷಣನ ಸ್ವರೂಪ ಲಕ್ಷಣ ಅಂತ ಕರಿತೀವಿ ಅಂತ ಹೇಳದ್ವಲ್ವಾ. ಈ ಲಕ್ಷಣ ಅಂತಂದ್ರೆ ಏನಪ್ಪ ಅಂತಂದ್ರೆ, ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ ಅಂತ ಎರಡು ನೋಡಿದ್ವಿ. ಈ ಲಕ್ಷಣ ಅಂತಂದ್ರೆ ಏನು ಅಂತ ಅಂದಾಗ, ಆ ಲಕ್ಷಣಕ್ಕೆ ಒಂದು ಲಕ್ಷ್ಯ ಅಂತ ಹೇಳ್ತಾರೆ. ಲಕ್ಷ್ಯ ಅಂದ್ರೆ ಗಮನ. ನಾವು ಯಾವಾಗ ನಮ್ಮ ಗಮನವೆಲ್ಲ, ನಮ್ಮ ಬುದ್ಧಿನೆಲ್ಲ ಆ ವಸ್ತುವಿನ ಮೇಲೆ ತೊಡಗಿಸಿರ್ತೀವೋ, ನಮ್ಮ ಗಮನವೆಲ್ಲ ಅದ್ರ ಮೇಲೆ ಇರುತ್ತೋ ಅದಕ್ಕೆ ಲಕ್ಷಣ ಅಂತ ಕರಿತೀವಿ. ಗಮನಕ್ಕೆ ಲಕ್ಷಣ ಅಂತ ಕರಿತೀವಿ. ಇದಕ್ಕೆ ಒಂದು ವೇದಾಂತ ಜ್ಞಾನದ ಒಂದು ತಿಳುವಳಿಕೆ ಅಥವಾ ಒಂದು ವಿಚಾರವನ್ನ ಹೀಗ್ ನೋಡೋಣ. ನಾವು ಯಾವುದನ್ನ ಗಮನವಿಟ್ಟು, ಲಕ್ಷ್ಯ ಅಂದ್ರೆ ಗಮನವಿಟ್ಟು ಆ ವಿಚಾರವನ್ನ ತಿಳಿತೀವೋ ಅದಕ್ಕೆ ಲಕ್ಷಣ ಅಂತ ಹೇಳ್ತೀವಿ. ಅದಕ್ಕೆ ಒಂದು ವೇದಾಂತದ ಒಂದು ತಿಳುವಳಿಕೆ ಅಥವಾ ಒಂದು ವಿಚಾರವನ್ನ ಈಗ ಸ್ವಲ್ಪ ನೋಡೋಣ. ಅದೇನಪ್ಪಾ ಅಂತಂದ್ರೆ, ಒಬ್ಬ ಪುರೋಹಿತರು ಇರ್ತಾರೆ, ದೇವದತ್ತ ಅನ್ನೋ ಪುರೋಹಿತರು. ಆ ಪುರೋಹಿತರನ್ನ ನೋಡ್ಬೇಕು ಅಂತ ಅಂದ್ಬಿಟ್ಟು ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಅವ್ರನ್ನ ಹುಡುಕೊಂಡ್ ಬರ್ತಾನೆ. ಅಂದ್ರೆ ಅವರು ಇಂಥ ಸ್ಟ್ರೀಟ್ ಅಲ್ಲಿ ಇದೀನಿ ನಾನು, ಇಲ್ಲಿಗ್ ಬಾ ಅಂತ ಮಾತ್ರ ಅಡ್ರೆಸ್ ಕೊಟ್ಟಿರ್ತಾರೆ. ಆ ಸ್ಟ್ರೀಟ್ ಬರ್ತಾನೆ. ಆ ಬಂದಾಗ ಏನಾಗತ್ತೆ, ಅಲ್ಲೆಲ್ಲ ಕಾಲೋನಿ ಅಂತ ಹೇಳ್ತಾರೆ. ಈ ಕಾಲೋನಿನಲ್ಲಿ ನೀವು ಮನೆಗಳು ನೋಡಿರ್ಬೋದು. ಆ ಕಾಲೋನಿನಲ್ಲಿ ಮನೆಗಳೆಲ್ಲ ಒಂದೇ ತರ ಇರುತ್ತೆ. ಒಂದೇ ತರ ಕಿಟಕಿ, ಒಂದೇ ತರ ಬಾಗ್ಲು, ಒಂದೇ ಅಳತೆಯಲ್ಲಿ ಮನೆ, ಆ ರೀತಿ ಇರುತ್ತೆ. ಅಂತ ಒಂದು ಜಾಗಕ್ಕೆ ಇವನು ಬರ್ತಾನೆ. ಆ ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲಿಗೆ ಬರ್ತಾನೆ ಈ ವ್ಯಕ್ತಿ ಆ ಪುರೋಹಿತರನ್ನ ನೋಡಕ್ಕೋಸ್ಕರ. ಬಂದಾಗ ಅವನಿಗೆ ಗೊತ್ತೇ ಆಗಲ್ಲ ಯಾವುದು ಆ ದೇವದತ್ತರ ಮನೆ ಅಂತ ಅಂದ್ಬಿಟ್ಟು ಇವನಿಗೆ ಗೊತ್ತೇ ಆಗಲ್ಲ. ಹುಡುಕ್ತಾ ಇರ್ತಾನೆ, ಯಾವ್ದನ್ನ ನೋಡಿದ್ರು ಒಂದೇ ತರ ಇದೆಯಲ್ಲಪ್ಪ, ಇದ್ರಲ್ಲಿ ಯಾವ್ದು ದೇವದತ್ತರ ಮನೆ, ಎಲ್ಲಿ ಹುಡುಕ್ಲಿ ನಾನು, ಅವ್ರ ಮನೆ ನಂಬರ್ ಕೊಟ್ಟಿಲ್ವಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತಿದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿನ ಕೇಳ್ತಾನೆ, ಅಪ್ಪ ಇಲ್ಲಿ ದೇವದತ್ತ ಅನ್ನೋರ ಪುರೋಹಿತರು ಇದ್ದಾರೆ, ಅವ್ರ ಮನೆ ಏನಾದ್ರು ನಿಂಗೆ ಗೊತ್ತಿದ್ಯಾ ಅಂತ. ಅವನು ಒಂದು ನಿಮಿಷ ಯೋಚನೆ ಮಾಡಿ, ಒಂದು ಕ್ಷಣ ಯೋಚನೆ ಮಾಡಿ, ನೋಡಿ ಅಲ್ಲಿ ಕಾಗೆ ಕೂತಿದ್ಯಲ್ಲ ಆ ಮನೆ ಮೇಲೆ, ಅದೇ ಅವ್ರ ಮನೆ ಅಂತ ಹೇಳ್ತಾನೆ. ಆಗ ಹೇಳ್ದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ಆ ಕಾಗೆನ, ಯಾವ ಮನೆ ಮೇಲೆ ಕಾಗೆ ಕೂತಿದ್ಯೋ ಆ ಕಾಗೆನೆ ತನ್ನ ಗಮನದಲ್ಲಿ ಇಟ್ಕೊಂಡು ಹೋಗ್ತಾನೆ ಆ ಮನೆ ಹುಡ್ಕಕ್ಕೆ. ಆ ಮನೆ ಹತ್ರಕ್ಕೆ ಹೋಗೋದಕ್ಕೆ ಏನಾಗತ್ತೆ, ಆ ಕಾಗೆ ಹಾರೋಟಾಗತ್ತೆ. ಆದ್ರೆ ಆ ಕಾಗೆ ಹಾರೋದ್ರು ಇವನ್ಗೇನು ತೊಂದ್ರೆ ಆಗಲ್ಲ. ಯಾಕೆ, ಅವನ್ ಗಮನ ಇಟ್ಟು ಆ ಕಾಗೆ ಕೂತಿರೋದ್ ಯಾವ ಮನೆ ಮೇಲೆ ಅನ್ನೋ ಒಂದು ಲಕ್ಷ್ಯ ಇವನಲ್ಲಿ ಇರುತ್ತೆ. ಆ ಲಕ್ಷ್ಯ ಇದ್ದಾಗ ಏನ್ ಮಾಡ್ತಾನೆ, ಅವನ್ ಸೀದಾ ಆ ಮನೆನ ತಲುಪ್ತಾನೆ. ಆ ರೀತಿಯಲ್ಲಿ ನಾವು ಗಮನವನ್ನ
ಆ ಗುರುತನ್ನ ಇಟ್ಕೊಂಡು ಆ ಕಾಗೆ ಎಲ್ಲಿ ಕೂತಿತ್ತೋ ಆ ಮನೆನ ಗುರ್ತಿಟ್ಕೊಂಡು ಆ ಮನೆನ ತಲುಪ್ತಾನೆ. ಅದಕ್ಕೋಸ್ಕರ ಈ ಸಾಧಕ ಏನ್ ಮಾಡ್ತಾನೆ ಅಂತಂದ್ರೆ ಆ ತಟಸ್ಥ ಲಕ್ಷಣದ ಮೂಲಕ ಸಾಧಕ ತನ್ನ ದಾರಿನ ಮುಂದುವರಿಸ್ತಾನೆ. ಇವನ್ಗೆ ಯಾವ್ದು ಆ ಮನೆ ಸಿಕ್ಕದಕ್ಕೆ ಅನುಕೂಲ ಆಯ್ತು ಅಂದ್ರೆ ಆ ಕಾಗೆ ಅನ್ನೋದು ತಟಸ್ಥ ಅಲ್ಲಿ. ಅದ್ ಬರೀ ಗುರ್ತಗ್ ಮಾತ್ರ ಇತ್ತು, ಅದ್ ಆಮೇಲೆ ಹಾರಟೋಯ್ತು. ನಮ್ಮ ಗಮನ ಆ ತಟಸ್ಥದ ಮೇಲಿದ್ದಿದ್ರಿಂದ ನಾವು ಆ ಮನೆನ ಸೇರಿದ್ವಿ, ಆ ವ್ಯಕ್ತಿ ಆ ಮನೆನ ಸೇರ್ತಾನೆ. ಆ ರೀತಿಯಲ್ಲಿ ಈ ಸಾಧಕ ಅನ್ನೋನ್ ಏನಿದ್ದಾನೆ, ನಾನು ಸಾಧನೆ ಮಾಡ್ಬೇಕು ಅಂತ ಹೊರಟಂತ ಈ ಸಾಧಕ ಏನಿದ್ದಾನೆ, ಇವನು ಆ ಸಾಧಕನ ಆ ತಟಸ್ಥ ಲಕ್ಷಣ ಅನ್ನೋದು ಇವನ್ಗೆ ಮಾರ್ಗ ಆಗತ್ತೆ, ಇವನ್ಗೆ ದಾರಿನ ತೋರಿಸುತ್ತೆ. ಅದರಲ್ಲೇ ಯಾವ ಸಾಧಕ ತೊಡ್ಕೊಂಡು ಆ ತಟಸ್ಥ ಮಾರ್ಗದಲ್ಲೇ ಹೋಗ್ತಾ 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 ಏನಾಗತ್ತೆ, ಅವನ ಲಕ್ಷ್ಯ ಏನಾಗತ್ತೆ, ಲಕ್ಷ್ಯ ಮತ್ತು ಲಕ್ಷಣ, ಅವನ ಗುರಿ ಮತ್ತು ಲಕ್ಷಣ ಎರಡು ಒಂದಾಗ್ಬಿಟ್ಟು ಒಂದೇ ಸ್ಥಿತಿಗೆ ಆಮೇಲೆ ಅವನು ತಲುಪ್ತಾನೆ. ಅದೇ ಸ್ವರೂಪ ಲಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ಇದರ ಅರ್ಥ ಏನಪ್ಪ ಅಂತ ಅಂದ್ರೆ, ನನಗ್ ಮೋಕ್ಷ ಬೇಕು ಅನ್ನೋ ಪ್ರತಿಯೊಂದು ಜೀವಿಯ ಆಸೆನೂ ಇರುತ್ತೆ ಅಲ್ವಾ. ನಾನು ಮನುಷ್ಯ ಜನ್ಮ ಈ ಸಲ ಪಡ್ಕೊಂಡಿದ್ದೀನಿ, ಈ ಸಲ ನಾನು ಮೋಕ್ಷನ ಪಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಆಸೆ ಇರುತ್ತೆ. ಆದ್ರೆ ಬರೀ ಬೇಡಿಕೆನಲ್ಲಿ ನಂಗೆ ಕೊಟ್ಬಿಡಪ್ಪ, ನಂಗೆ ಮೋಕ್ಷ ಕೊಟ್ಬಿಡಪ್ಪ, ನಾನು ಈ ಜನ್ಮದಲ್ಲಿ ಮೋಕ್ಷನ ಹೊಂದ್ಬಿಡ್ಬೇಕು ಅಂತಂದ್ರೆ ಮೋಕ್ಷ ಸಿಕ್ಕಲ್ಲ. ಆ ಬೇಡಿಕೆಯಿಂದ ಏನು ಪ್ರಯೋಜನವೂ ಆಗಲ್ಲ. ಅದನ್ನ ಯಾವ ರೀತಿ ತಲುಪಬೇಕು, ಒಂದು ಗುರಿ, ಆ ಸಾಧನೆಯ ಮೂಲಕ ಆ ಗುರಿನ ನಾವು ತಲುಪಬೇಕು. ಯಾವ ಗುರಿ, ನಾನು ಮೋಕ್ಷ ಹೊಂದಬೇಕು ಅನ್ನೋ ಒಂದು ಗುರಿ ನಮ್ಮಲ್ಲಿ ಹುಟ್ಟಬೇಕು. ಆ ಗುರಿ ಹುಟ್ಟಿದಾಗ ಅದರ ಕಡೆ ನಾವು ಗಮನವನ್ನ, ಲಕ್ಷ್ಯವನ್ನ ಹರಿಸ್ತಾ ಹೋದಾಗ ಆ ಲಕ್ಷ್ಯ ಏನಾಗತ್ತೆ, ಅದಕ್ಕೆ ಒಂದು ಫಲ ಅನ್ನೋದು ದೊರಕಿ ಅದೇನಾಗತ್ತೆ, ನಾವ್ ಏನು ಮೋಕ್ಷವನ್ನ ಹೊಂದಬೇಕು ಅಂತ ಅನ್ಕೊಂಡಿದೀವೋ ಆ ಗುರಿನ ನಾವು ತಲುಪ್ತೀವಿ. ಅಂದ್ರೆ ನಾವ್ ಏನ್ ಗುರಿ ಸಾಧಿಸ್ಬೇಕು ಅಂತ ಹೊರಡ್ತಾ ಇದ್ದೀವೋ ಅದಕ್ಕೆ ನಮ್ಮ ಲಕ್ಷ್ಯ ಅನ್ನೋದು, ನಮ್ಮ ಗಮನ ಅನ್ನೋದು ಮುಖ್ಯವಾದಂಥದ್ದು ಅಂತ ಅನ್ಬಿಟ್ಟು ಇದರಿಂದ ನಮ್ಗೆ ಗೊತ್ತಾಗತ್ತೆ. ಇದಕ್ಕೆ ತೈತರಿಯ ಉಪನಿಷತ್ನಲ್ಲಿ ಏನ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಅನ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಸತ್ಯ ಅನ್ನೋದು, ಆ ಸತ್ಯನ ನಾವು ತಿಳಿಬೇಕು, ಆ ಮೋಕ್ಷನ ನಾನು ಹೊಂದಬೇಕು ಅನ್ನೋದೇ ಇಲ್ಲಿ ಸತ್ಯ ಆಗಿರೋದ್ರಿಂದ, ಈ ಜೀವಿ ಅನ್ನೋದು ಇದಲ್ಲ, ಈ ಮಾಂಸ ಮುದ್ದೆ ಇವುಗಳಿಂದ ಕೂಡಿರೋ ಅಂತ ಜೀವಿ ನಾನಲ್ಲ. ನಾನ್ ಯಾರು ಅಂದಾಗ ಆ ಪರಮಾತ್ಮನನ್ನ, ಆ ಮೋಕ್ಷವನ್ನ ಹೊಂದೋದು ಅನ್ನೋದು ನಮ್ಮ ಗುರಿಯಾಗಿರುತ್ತೆ. ಅಂತ ಗುರಿನ ತಲುಪಬೇಕಾದ್ರೆ ಈ ತೈತರಿಯ ಉಪನಿಷತ್ನಲ್ಲಿ ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವುದು ಸತ್ಯ ಅನ್ನೋದು ಒಂದೇ ವಸ್ತು. ಸತ್ಯ ಅನ್ನೋದನ್ನು ಎರಡು ವಸ್ತುಗಳಿಲ್ಲ, ಸತ್ಯ ಅನ್ನೋದು ಇರೋದು ಒಂದೇ ವಸ್ತು, ಅವನೇ ಆ ಪರಮಾತ್ಮ. ವಸ್ತು ಅಂದಾಗ ಆ ವಸ್ತುವಿನ ಬಿಟ್ಟು ಬೇರೆ ಒಂದಿಲ್ಲ ಇರಲ್ಲ. ನಾವೀಗ ಒಂದು ಪುಸ್ತಕ ನೋಡ್ತೀವಿ, ಈ ಪುಸ್ತಕ ಅಂದಾಗ ಇದು ಪುಸ್ತಕನೇ ಆಗಿರ್ಬೇಕು, ಬೇರೆ ವಸ್ತು ಆಗಿರಲ್ಲ. ಇದು ಪುಸ್ತಕನೇ ಸತ್ಯವಾದದ್ದು ಈ ಮಾತು ಅಲ್ವಾ. ಅದೇ ರೀತಿ ಆ ಪರಮಾತ್ಮ ಅನ್ನೋದು ಕೂಡ ಒಂದು ಸತ್ಯವಾದಂತ ವಸ್ತು ಅನ್ನೋದನ್ನ ನಾವು ಜ್ಞಾನದ ಮೂಲಕ ತಿಳ್ಕೋಬೇಕಾಗತ್ತೆ. ಈ ಸತ್ಯ ಅನ್ನೋದಕ್ಕೆ ಆಕಾರ ಆಗ್ಲಿ, ಮೂರ್ತಿ ಆಗ್ಲಿ ಯಾವುದು ಇಲ್ಲ. ಇದು ಅನಂತವಾದದ್ದು. ಈ ಸತ್ಯ ಅನ್ನೋದು ಅನಂತವಾದದ್ದು. ಆ ಸತ್ಯ ಅನ್ನೋದೇ ಪರಬ್ರಹ್ಮ ಆಗಿರೋದ್ರಿಂದ ಅದಕ್ಕೆ ಮೂರ್ತಿನೂ ಇಲ್ಲ, ಆಕಾರನೂ ಇಲ್ಲ, ಅದು ಅನಂತವಾದಂಥದ್ದು. ಆದ್ರಿಂದ ಆ ಬ್ರಹ್ಮ ಅನ್ನೋದು ಸತ್ಯವಾದದ್ದು ಅಂತ ಅಂದ್ಬಿಟ್ಟು ನಾವು ತಿಳ್ಕೋಬೇಕಾಗತ್ತೆ. ಆ ಬ್ರಹ್ಮ ಅನ್ನೋನೇ ಸತ್ಯ. ಇನ್ನೇನ್ ನಾವು ಕಾಣ್ತಾ ಇದ್ದೀವಿ, ಈ ಜಗತ್ತು, ಈ ಶರೀರ, ಚರಾಚರ ವಸ್ತುಗಳು, ಈ ಸೃಷ್ಟಿ ಒಳಗೆ ನಾವೇನ್ ಕಾಣ್ತಿದ್ದೀವೋ ಅದೆಲ್ಲ ಮಿಥ್ಯವಾದಂಥದ್ದು. ಸತ್ಯ ಅಂತಂದ್ರೆ ಆ ಪರಬ್ರಹ್ಮ ಸ್ವರೂಪ ಮಾತ್ರ ಸತ್ಯ ಅನ್ನೋದು ನಮ್ಗೆ ಗೊತ್ತಾಗತ್ತೆ ಅನ್ನೋಬಿಟ್ಟು ತೈತರಿಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ, ಯಾವುದು ಸತ್ಯ ಅಂತ ನಾವು
ಯಾವ್ದು ಹೇಳ್ತಿದೀವೋ ಆ ಸತ್ಯಕ್ಕೆ ಒಂದು ಉದಾಹರಣೆ, ಅದೇ ನಿತ್ಯವಾದದ್ದು, ಅದೇ ಸತ್ಯವಾದದ್ದು ಅನ್ನೋದಕ್ಕೆ ಒಂದು ಉದಾಹರಣೆನ ನೋಡೋಣ. ಒಂದು ಮನೆ ಒಳಗೆ ತಾಯಿ ಮಗಳು ಇರ್ತಾರೆ. ಆ ಮಗಳೇನ್ ಮಾಡ್ತಾಳೆ, ಅಮ್ಮನ್ ಕೇಳ್ತಾಳೆ, ಅಮ್ಮ ಅಮ್ಮ ನನ್ಗಿವತ್ ಸ್ವೀಟ್ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ಬಿಟ್ಟಿದೆ, ನಂಗೆ ಸ್ವೀಟ್ ಕೊಡು ಅಂತಾಳೆ. ಅವಾಗ ಆ ತಾಯಿ ಏನ್ ಮಾಡ್ತಾಳೆ, ಈ ತಾನೇ ಮಂದಿರಕ್ಕೆ ಹೋಗಿ ಬಂದಿದ್ದೀನಮ್ಮ, ದೇವಸ್ಥಾನಕ್ಕೆ ಹೋಗಿ ಬಂದೆ, ಅಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಏನ್ ಪ್ರಸಾದ? ಲಡ್ಡು ಕೊಟ್ಟಿದ್ದಾರೆ, ಅದೇ ಸಿಹಿ ತಗೋ ಅಂತ ಅಂದ್ಬಿಟ್ಟು, ಸಿಹಿ ನೀನ್ ಇಷ್ಟ ಬೇಕು ಬೇಕು ಅಂತಿದ್ಯಲ್ಲ, ತಗೋ ದೇವ್ರ ಪ್ರಸಾದ ಸಿಹಿ ಇದು ಅಂತ ಕೊಡ್ತಾಳೆ. ಅಯ್ಯೋ ಇದಲ್ಲಮ್ಮ ನಾನ್ ಕೇಳಿದ್ದು ಸಿಹಿ ಕೊಡು ಅಂತ, ಈ ಪ್ರಸಾದ ಅಲ್ಲ ಅಂತ. ಅವಾಗ ಅವಳು ಹೇಳ್ತಾಳೆ, ಅಯ್ಯೋ ಹುಚ್ಚಮ್ಮ, ಸಿಹಿ ಅಂದ್ರೆ ಏನು? ಸಿಹಿ ಅಂದ್ರೆ ಸಕ್ಕರೆ ಇರೋದನ್ನ ನೀನ್ ಸಿಹಿ ಅಂತ ಕರಿತೀಯ. ಆ ಸಕ್ಕರೆ ಅನ್ನೋದು ಏನಾಗಿದೆ ಇಲ್ಲಿ, ಈ ಪದಾರ್ಥದಲ್ಲಿ ಸೇರ್ ಹೋಗುತ್ತೆ. ಆ ಸಿಹಿ ಅನ್ನೋದು ಆ ಪದಾರ್ಥದಲ್ಲಿ ಸೇರೋದಾಗ ಅದನ್ನ ಬೇರೆ ಬೇರೆ ಮಾಡಕ್ಕಾಗಲ್ಲ. ಸಕ್ಕರೆನೇ ಬೇರೆ, ಆ ಪದಾರ್ಥನೇ ಬೇರೆ ಮಾಡಕ್ಕಾಗಲ್ಲ, ಅವೆರಡು ಒಂದೇ. ಆದ್ರಿಂದ ಆ ಸಕ್ಕರೆ, ಆ ಸಿಹಿ ಅಂತ ಏನ್ ಕರಿತೀವೋ ಆ ಪದಾರ್ಥದಲ್ಲಿ ಅದ್ ಸೇರೋಗಿರುತ್ತೆ. ಆ ಸಿಹಿ ಪದಾರ್ಥದಲ್ಲಿ ಅದ್ ಸೇರೋಗಿದೆ, ಈ ಲಡ್ಡುನೇ ಸಿಹಿ, ಇದನ್ನ ತಗೋ ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾರೆ. ಆದ್ರಿಂದ ಅವೆರಡು ಒಂದೇ ಆಗಿದ್ರಿಂದ ಸಿಹಿ ಬೇರೆ ಮಾಡಕ್ಕಾಗಲ್ಲ, ಆ ಪದಾರ್ಥ ಬೇರೆ ಮಾಡಕ್ಕಾಗಲ್ಲ. ಆ ರೀತಿಯಲ್ಲಿ ಈ ಪರಬ್ರಹ್ಮ ಸ್ವರೂಪಿನೂ ಬೇರೆ ಅಲ್ಲ, ಈ ಜ್ಞಾನ ಅನ್ನೋದು ಬೇರೆ ಅಲ್ಲ, ಎರಡೂ ಒಂದೇ. ಆ ಪರಬ್ರಹ್ಮ ಸ್ವರೂಪಿಣಿಯಾದಂತ ಆ ಜ್ಞಾನ ಮೂರ್ತಿ ಅವಳು ಒಂದೇ ಅನ್ನೋದಕ್ಕೆ ಈ ಉದಾಹರಣೆಯನ್ನ ಇಲ್ಲಿ ಹೇಳಿದ್ದಾರೆ. ಚಿನ್ಮಯಿ ಆಯ್ತು. ಈಗ ಅದರ ಮುಂದಿನ ನಾಮ ಪರಮಾನಂದ ಅಂತ ಅಂದ್ಬಿಟ್ಟು ನೋಡೋಣ. ಚಿನ್ಮಯಿ ಆದಂತ ಈ ರೀತಿ ಜ್ಞಾನ ಸ್ವರೂಪಿಣಿಯಾದಂತ ಆ ಮಾತೆ ಏನಿದ್ದಾಳೆ, ಆ ಲಲಿತಾ ಮಾತೆ, ಅವಳು ಪರಮಾನಂದ ಸ್ವರೂಪಳು. ಜೀವಿನಲ್ಲಿ ನಾವು ನೋಡ್ತೀವಿ, ಯಾವ ಜ್ಞಾನ ಇದ್ರೆ ಅವನು ಅಂತಹ ಪರಮಾನಂದನು ಹೊಂದ್ತಾನೆ ಅನ್ನೋದಕ್ಕೆ ಚಾಂದೋಕ್ಯ ಉಪನಿಷತ್ತು ಏನ್ ಹೇಳ್ತಾ ಇದೆಯಪ್ಪ ಅಂತಂದ್ರೆ, ಜೀವಿ ಆ ಭ್ರಮೆ ಒಳಗೆ ಒಂದು ಆನಂದವನ್ನ ಹೊಂದ್ತಾನಂತೆ. ಆ ಭ್ರಮೆನಲ್ಲಿ ಅಯ್ಯೋ ನನ್ಗೆ ಇಂಥದ್ ಸಿಕ್ಬಿಡ್ತು, ನನಗೆ ತುಂಬಾ ಆನಂದ ಆಯ್ತು ಅನ್ನೋ ಒಂದು ಆ ಆನಂದ ಏನಿದೆ, ಆ ಭೌತಿಕವಾದಂತ ಆನಂದ ಏನಿದೆ, ಅದು ಆ ಕ್ಷಣದಲ್ಲಿ, ಆ ಸಂದರ್ಭದಲ್ಲಿ ಮಾತ್ರ ಆ ಸುಖನ ಅವನು ಅನುಭವಿಸ್ತಾನೆ. ಆದ್ರೆ ಹಿಂದೆ ಒಂದು ದುಃಖ ಅನ್ನೋದಿದೆ ಅನ್ನೋದು ಅವನಿಗೆ ಅವಾಗ ಅರಿವೇ ಆಗಲ್ಲ. ಏನ್ ನಾನು ಆನಂದನ ಅನುಭವಿಸ್ತಾ ಇದ್ದೇನೋ ಈ ಕ್ಷಣದಲ್ಲಿ, ಅದು ನನಗೆ ಪರಮಾನಂದ, ನಂಗೆ ಸಿಕ್ಬಿಡ್ತು ಅಂತ ನಾವು ಅನ್ಕೊಂತೀವಿ. ಆದ್ರೆ ನಿಜವಾದ ಆನಂದ ಅಲ್ಲ, ಅದ್ರ ಹಿಂದೆ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕು, ಆ ದುಃಖ ಅನ್ನೋ ತಿಳುವಳಿಕೆ ಆ ಸಮಯದಲ್ಲಿ ನಮ್ಗೆ ಬರ್ದೇ ಇದ್ರಿಂದ ಅದು ನಿಜವಾದ ಆನಂದ ಅಲ್ಲ ಅನ್ನೋದನ್ನ ನಾವು ತಿಳಿಬೇಕು. ಎಲ್ಲಿವರೆಗೆ ಈ ಜೀವಿ ನಾನು, ನನ್ನದು, ನಮ್ಮವರು, ಈ ಶರೀರ ನಾನು, ಈ ಪ್ರಪಂಚ ಎಲ್ಲ ನನ್ನದು, ಇದ್ರಲ್ಲಿ ನಾನಿದ್ದೀನಿ ಅನ್ನೋ ಅಹಂಕಾರವನ್ನ ಹೊಂದಿರ್ತಾನೆ, ಈ ಶರೀರದ ಬಗ್ಗೆನೆ ಅವನ್ ಯಾವಾಗ್ಲೂ ಸದಾ ಕಾಲ ಯೋಚಿಸ್ತಾ ಇರ್ತಾನೆ. ಅದನ್ನ ಪೋಷಣೆ ಮಾಡ್ಕೊಳ್ಳೋದೇನು, ಅದಕ್ಕೆ ಮಾಡೋದೇನು, ಮತ್ತೆ ಹಣ ಸಂಪಾದನೆ ಮಾಡೋದು, ಸಂಪತ್ತು ಬೇಕು ನನ್ಗೆ, ಈ ಜೀವಿ ಇಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಐಶ್ವರ್ಯ ನಾನು ಸಂಪಾದನೆ ಮಾಡ್ಬೇಕು, ಆಮೇಲೆ ಅಧಿಕಾರ ಸಂಪಾದನೆ ಮಾಡ್ಬೇಕು. ಇವನ್ನೆಲ್ಲ ಈ ಬಾಹ್ಯ ವ್ಯವಹಾರದಲ್ಲಿ ಯಾವಾಗ ಈ ಜೀವಿ ಅದನ್ನು ತೊಡಗಿಸ್ಕೊಳ್ತಾ ಹೋಗ್ತಾನೋ, ಈ ಬಾಹ್ಯ ವ್ಯವಹಾರದಲ್ಲೇ ತನ್ನನ್ನ ತಾನು ತೊಡಗಿಸ್ಕೊಳ್ತಾ ಹೋಗ್ತಾನೋ, ಅದುವರೆಗೂ ಅವನು ಆ ಪರಮಾನಂದವನ್ನ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಆ ಪರಮಾನಂದವನ್ನ ಹೊಂದಬೇಕು ಅಂತ ಅಂದಾಗ ಈ ಶಂಕರರು ಏನ್ ಹೇಳ್ತಾ ಇದ್ರಪ್ಪ ಅಂದ್ರೆ, ಅಂತ ಒಂದು ಪರಮಾನಂದವನ್ನ, ನಿಜವಾದ ಒಂದು ಆನಂದವನ್ನ, ಈ ಬಾಹ್ಯ ಪ್ರಪಂಚದ ಆನಂದ ಏನಿದೆ ಇದು ನಿಜವಾದದ್ದಲ್ಲ, ಭ್ರಮೆಯಿಂದ ಕೂಡಿರ್ತಕ್ಕಂಥದ್ದು. ನಿಜವಾದ ನೀನು ಪರಮಾನಂದವನ್ನ ಹೊಂದಬೇಕು ಅಂದಾಗ ಶಂಕರರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಪರಬ್ರಹ್ಮ ಸ್ವರೂಪೋಹಂ ಪರಮಾನಂದ ಅಸ್ಯಹಂ ಕೇವಲಂ ಜ್ಞಾನಂ ರೂಪೋಹ್ಯಂ ಪರಮೋಹ್ಯಹಂ ಅಂತ ಅಂದ್ಬಿಟ್ಟು ಶಂಕರಾಚಾರ್ಯರು ಹೇಳ್ತಾರೆ.
ಅಂದ್ರೆ ಈ ಹೊರ ಜಗತ್ತಿನಲ್ಲಿ ನಾವು ಏನ್ ಆನಂದವನ್ನ ಹುಡುಕ್ತಾ ಇದ್ದೀವೋ ಆ ಆನಂದ ನಾವು ಇಂದ್ರಿಯಗಳ ಮೂಲಕ ಹೊಂದುತ್ತಾ ಇದ್ದೀವಿ. ಅಂತಹ ಇಂದ್ರಿಯಗಳನ್ನ ನಾವು ಅಂತರ್ಮುಖಗೊಳಿಸ್ಕೊಳ್ಬೇಕಾಗಿದೆ. ಏನು ನಮ್ಮ ಇಂದ್ರಿಯಗಳ ಮೂಲಕ ಈ ಹೊರಗಿನ ಪ್ರಪಂಚದ ಆನಂದವನ್ನ ಅನುಭವಿಸಿ ನಾವು ಇದೇ ಆನಂದ ಅಂತ ತಿಳ್ಕೊತಾ ಇದ್ದೀವಿ. ಆದ್ರೆ ಅದು ತಪ್ಪು. ಈ ಆನಂದನ ನಾವು ಪರಮಾನಂದವನ್ನ ನಾವು ಅನುಭವಿಸ್ಬೇಕು ಅಂದಾಗ ಈ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು. ಆ ರೀತಿಯಲ್ಲಿ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ನಾವು ಅಂತರ್ಮುಖತೆಯನ್ನ ಹೊಂದಾಗ ಏನಾಗತ್ತೆ, ಆ ಆನಂದವನ್ನ ಹೊಂದಬಹುದು. ಇದಕ್ಕೆ ಆ ಆನಂದವನ್ನ ಹೊಂದೋದಕ್ಕೆ ಆ ಅಂತರ್ಮುಖಗೊಳಿಸ್ಕೊಂಡು ನಾವು ಆನಂದ ಹೊಂದುತ್ತೀವಿ ಅನ್ನಕ್ಕೆ ಅದಕ್ಕೆ ಮೂಲ ಯಾವುದು ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ ಅದು ಗುರುಮುಖೇನ ಮಾರ್ಗದರ್ಶನವನ್ನ ಹೊಂದಬೇಕಾಗತ್ತೆ. ನಾವು ಸಡನ್ ಆಗಿ ನಾವೇ ಮಾಡ್ಬಿಡ್ತೀವಿ, ಆನಂದ ಪಡ್ಕೊಂಡ್ಬಿಡ್ತೀವಿ, ಸಾಧನೆ ಮಾಡಕ್ ಹೊಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಗುರುಗಳ ಒಂದು ಉಪದೇಶವನ್ನ ನಾವು ಹೊಂದಬೇಕಾಗತ್ತೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡೀಬೇಕಾಗತ್ತೆ. ಆ ರೀತಿಯಲ್ಲಿ ಅವರ ಮಾರ್ಗದರ್ಶನವನ್ನ ತೆಗೆದುಕೊಂಡು ಸದಾ ಕಾಲ ನಿರಂತರವಾದ ಸಾಧನೆಯನ್ನ ಮಾಡ್ತಾ 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 ಹೋದಾಗ ಆ ಮಾಡ್ತಾ 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 ಅವನ ಒಂದು ಚಿತ್ತಶುದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ. ಆ ಚಿತ್ತಶುದ್ಧಿ ಯಾವಾಗ ಆಗುತ್ತೋ ಅವನು ಅಂತರ್ಮುಖತೆಯನ್ನ ಹೊಂದ್ತಾನೆ. ಆ ಅಂತರ್ಮುಖತೆಯಲ್ಲಿ ಏನು ಒಂದು ಆನಂದ ಅನ್ನೋದು ದೊರೆಯುತ್ತೋ ಅದೇ ಪರಮಾನಂದ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದು ಬಿಟ್ಬಿಟ್ಟು ಈ ಜಗತ್ತಿನಲ್ಲೇ ಈ ಭೋಗ ವಸ್ತುಗಳಲ್ಲೇ ನಾನು ಇರ್ತೀನಿ, ನಂಗೆ ಇಷ್ಟೇ ಸಾಕು, ಈ ಪ್ರಪಂಚದ ಏನ್ ಆನಂದ ಸಿಗ್ತಾ ಇದೆಯೋ ಅಷ್ಟು ಸಾಕಪ್ಪ, ಇದನ್ನೆಲ್ಲ ಅನುಭವಿಸ್ಕೊಂಡು ನಾನು ಸಾಯ್ತೀನಿ, ನನಗೆ ಸುಮ್ನೆ ಆ ಸಾಧನೆ ಇದು ಎಲ್ಲ ಮಾಡೋದು ತುಂಬಾ ಕಠಿಣ, ಅವನ್ನೆಲ್ಲ ಯಾರು ಮಾಡಕ್ ಹೋಗ್ತಾರೆ, ಸಾಕು ಈ ಜನ್ಮಕ್ಕೆ ಇಷ್ಟು, ಇದ್ರಲ್ಲೇ ಆನಂದ ಸಿಗ್ತಾ ಇದೆಯಲ್ಲ, ಇನ್ಯಾತಕ್ ನಾವು ಕಷ್ಟ ಪಡ್ಬೇಕು ಅಂತ ಅನ್ಕೊಂಡು ನಾವು ಹೋದಾಗ ಏನಾಗತ್ತೆ, ಅದೇ ಕೊಳಕಿನಲ್ಲಿ ಅದೇ ಕರ್ಮದಲ್ಲಿ ಮತ್ತೆ ನಾವು ಬೀಳ್ತೀವಿ. ಅದೇ ನಮ್ಗೆ ಮುಂದಿನದು ಗೊತ್ತಾಗಲ್ಲ, ಅದೇ ಕರ್ಮದಲ್ಲಿ ಬೀಳ್ತೀವಿ, ಅದೇ ಕೊಚ್ಚೆನಲ್ಲೇ ನಾವು ಬೀಳ್ತಾ ಹೋಗ್ತೀವಿ. ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅನ್ನೋ ಒಂದು ಬಂಧನಕ್ಕೆ ನಾವು ಸಿಕ್ಕಾಕತ್ತೀವಿ. ಯಾವಾಗ ನಾವು ಈ ಬಾಹ್ಯ ಪ್ರಪಂಚದ ಆನಂದವೇ ಸಾಕು, ನನ್ಗೆ ಇನ್ಯಾವ್ದು ಬೇಡ ಅಂತ ನಾವು ಯಾವಾಗ ಹೊರಡ್ತೀವೋ ಅವಾಗ ಮತ್ತೆ ನಾವು ಆ ಕೊಳಕಿನಲ್ಲೇ ಸಿಕ್ಕಾಕೊಂಡು ಆ ಕರ್ಮದಲ್ಲೇ ನಾವು ಬೀಳ್ತೀವಿ. ಆದ್ರಿಂದ ಅಂತರ್ಮುಖತೆಯಿಂದ ಯಾರು ಆ ಪರಮಾನಂದವನ್ನ ಹೊಂದಬೇಕು ಅಂತಂದ್ಬಿಟ್ಟು ಆ ಕಷ್ಟಕರವಾದ ಒಂದು ಸಾಧನೆಯನ್ನ ಮಾಡ್ತಾ ಹೋಗ್ತಾರೋ ಅದರಲ್ಲಿ ಅವರು ಆನಂದವನ್ನ ಹೊಂದುತ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಸಾಧನೆ ಅನ್ನೋದು ತುಂಬಾ ಕಷ್ಟ, ಇದಾಗಲ್ಲ ಅಂತ ಅಂದಾಗ ಇನ್ನ ಒಂದು ಮಾರ್ಗ ಈ ಮಾನವನ್ಗೆ ಆ ಪರಮಾತ್ಮ ಕೊಟ್ಟಿದ್ದಾನೆ. ಇನ್ನೊಂದು ಮಾರ್ಗದ ಮೂಲಕ ನೀನ್ ಬಾ, ನೀನ್ ಸಾಧನೆ ಮಾಡಕ್ಕಾಗಲ್ಲ, ಅಂತರ್ಮುಖ ಹೊಂದಕ್ಕಾಗಲ್ಲ ಅಂತ ಅಂದಾಗ ಇನ್ನೊಂದು ಮಾರ್ಗವನ್ನ ಅವನು ಹೇಳ್ತಾನೆ. ಹೋಗ್ಲಿ, ನೀನು ಈ ಪ್ರಪಂಚನೇ ನಂಬ್ಕೊಂಡು ಯಾಕಪ್ಪ ಆ ಕೊಳಕಲ್ಲೇ ಬೀಳ್ತಾ ಇದ್ಯಾ, ಬೇಡ, ನೀನ್ ಇನ್ನೊಂದು ಮಾರ್ಗದ ಮೂಲಕ ಬಾ, ನಾನ್ ನಿನ್ಗೆ ಇನ್ನೂ ಒಂದ್ ದಾರಿ ತೋರಿಸ್ತೀನಿ ಅಂತ. ಅದು ಯಾವ ದಾರಿನಪ್ಪ ಅಂತಂದ್ರೆ ಭಕ್ತಿಯ ಮೂಲಕ, ಧ್ಯಾನದ ಮೂಲಕ, ಪೂಜೆ, ನಾಮಸ್ಮರಣೆ, ಕೀರ್ತನೆ ಇವುಗಳನ್ನೆಲ್ಲ ಮಾಡೋದ್ರ ಮೂಲಕ ಆ ಪರಮಾತ್ಮನನ್ನ ಆ ಪರಮಾನಂದವನ್ನ ಹೊಂದಬಹುದು. ಅವನನ್ನ ಯಾವಾಗ ಆ ಭಕ್ತಿಯಿಂದ ನಾವು ಅವನ ಆರಾಧನೆ, ಕೀರ್ತನೆ ಮೂಲಕ, ಪೂಜೆ ಮೂಲಕ, ಧ್ಯಾನದ ಮೂಲಕ ಮಾಡ್ತಾ ಹೋಗ್ತೀವೋ ಆ ಆನಂದ, ಆ ಪರಮಾನಂದ ಅನ್ನೋದು ನಮ್ಗೆ ಸಿಗ್ತಾ ಹೋಗುತ್ತೆ. ಅದು ಬಿಟ್ಟು ಈ ಬಾಹ್ಯ ಪ್ರಪಂಚದ ಒಂದು ಭ್ರಮೆಯಲ್ಲೇ ನಾವು ಜೀವನ ಕಳೆದರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಈ ಪ್ರಪಂಚಕ್ಕೆ ಅತೀತಳಾಗಿರ್ತಕ್ಕಂಥ ಆ ಪರಬ್ರಹ್ಮ ಸ್ವರೂಪಿಣಿ ಆ ಲಲಿತೆಯ ದೇವಿ ಏನಿದ್ದಾಳೆ ಅವಳ ಆರಾಧನೆಯನ್ನು ಮಾಡಿ, ಆ ಚಿನ್ಮಯಿಯಾದ ಜ್ಞಾನ ಸ್ವರೂಪಿಣಿಯಾದ ಆ ಮಾತೆನ ನಾವು ಈ ಜಗತ್ತಿಗೆ, ಈ ಸೃಷ್ಟಿಗೆ ಚೈತನ್ಯ ಸ್ವರೂಪಳಾಗಿರ್ತಕ್ಕಂಥ ಆ ಮಾತೆಯನ್ನ ನಾವು ಆರಾಧನೆ ಮಾಡಿದಾಗ ನಮ್ಗೆ ಆ ಪರಮಾನಂದ ಅನ್ನೋದು ದೊರೆಯುತ್ತೆ ಅಂತಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಅರ್ಥ ಆಗ್ತಾ ಇದೆ. ಮುಂದಿನ ನಾಮ
ವಿಜ್ಞಾನ ಘನ ರೂಪಿಣಿ ಅನ್ನೋದಿದೆ. ಇವಾಗ ಚಿನ್ಮಯಿ ಪರಮಾನಂದ, ಆ ಚಿನ್ಮಯಿ ಆದವಳನ್ನ ನಾವು ಪರಮಾನಂದ ಅವಳನ್ನು ಪಡಿಬೇಕಾದ್ರೆ, ಅವಳನ್ನ ಆನಂದ ರೂಪದಲ್ಲಿ ನಾವು ಪರಮಾನಂದದ ರೂಪದಲ್ಲಿ ನಾವು ಕಾಣ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ಈ ನಾಮದಿಂದ ನಮ್ಗೆ ಗೊತ್ತಾಯ್ತಲ್ವಾ. ಈಗ ಮುಂದಿನ ನಾಮ ವಿಜ್ಞಾನ ಘನ ರೂಪಿಣಿ. ಘನ ಅಂತಂದ್ರೆ ಏನಪ್ಪಾ ಅಂದಾಗ ಸಾಂದ್ರ ಅಂದ್ರೆ ಗಟ್ಟಿಯಾದ್ದು ಅಂತ ಹೇಳ್ತಾರೆ. ಘನ ಅಂದ್ರೆ ಗಟ್ಟಿಯಾದ್ದು ಅಂತ ಹೇಳ್ತೀವಿ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಒಂದು ಬೆಲ್ಲದ ಅಚ್ಚು, ಈ ಚೌಕಾಕಾರವಾಗಿರುವಂತ ಬೆಲ್ಲದ ಅಚ್ಚು. ಆ ಬೆಲ್ಲದ ಅಚ್ಚನ್ನ ನಾವು 4 ಕಡೆಯಿಂದ ನೋಡಿದಾಗ ಆ 4 ಕಡೆನೂ ಆ ಬೆಲ್ಲ ಅನ್ನೋದು ತುಂಬ್ಕೊಂಡಿರುತ್ತೆ. ಎಲ್ಲೂ ಜಾಗ ಅನ್ನೋದೇ ಆ 4 ಕಡೆನೂ ಇರಲ್ಲ. ಅದ್ರಲ್ಲಿ ಬೇರೆ ವಸ್ತು ಆಗ್ಲಿ ಇರಲ್ಲ. ಯಾವ್ದಿರುತ್ತೆ ಅದ್ರಲ್ಲಿ? ಬೆಲ್ಲ ಅನ್ನೋದೇ ಆ ಅಚ್ಚನ್ನೆಲ್ಲ ಆವರಿಸಿ ಬಿಟ್ಟಿರುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಕಡೆ ಈ ಜಗತ್ತಿನ ಚರಾಚರ ವಸ್ತುಗಳಲ್ಲೂ ಚರಾಚರದಲ್ಲೂ ನಾವು ನೋಡಿದಾಗ ಈ ಜಗತ್ತೆಲ್ಲ ಆವರಿಸ್ಕೊಂಡಿರೋನು ಯಾರಪ್ಪ ಅಂತಂದ್ರೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತ ಆ ಮಾತನ್ನೇ ಎಲ್ಲ ಕಡೆ. ಆ ಬೆಲ್ಲದಚ್ಚು ಯಾವ ರೀತಿ ಇರುತ್ತೋ ಅದನ್ನ ನೀವು ಹೊಡೀರಿ, ಅದ್ರಲ್ಲಿ ಏನು ಇರಲ್ಲ, ಬೇರೆ ಏನು ಇಲ್ಲ. ಬೆಲ್ಲ ಬಿಟ್ರೆ ಬೇರೆ ಏನು ಇರಲ್ಲ. ಅದೇ ರೀತಿಯಲ್ಲಿ ಈ ಜ್ಞಾನ ಸ್ವರೂಪಿಣಿ ಕೂಡ ಎಲ್ಲ ಕಡೆ ಈ ಬ್ರಹ್ಮಾಂಡದಲ್ಲಿ ಆವರಿಸಿದಳೆ, ಬೆಲ್ಲದ ಹಚ್ಚಿನ ರೀತಿಯಲ್ಲಿ ಆವರಿಸಿದಳೆ ಅನ್ನೋದಕ್ಕೆ ಆ ಬೆಲ್ಲದ ಹಚ್ಚನ್ನ ಉದಾಹರಣೆಯಾಗಿ ಹೇಳ್ತಾರೆ. ವಿಜ್ಞಾನ ಅಂತಂದ್ರೆ ಏನಪ್ಪ ಅರ್ಥ ಅಂದ್ರೆ, ಇಲ್ಲಿ ಈ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ವಿಜ್ಞಾನ ಅಂದ್ರೆ ಚೈತನ್ಯ ಅಂತ ಹೇಳ್ತಾರೆ. ಈ ಚೈತನ್ಯ ಅನ್ನೋದು ಹೇಗಿದೆ ನಮ್ಮಲ್ಲಿ ಅಂದ್ರೆ, ನಾವು 3 ಶರೀರಗಳನ್ನ ಹೊಂದಿದ್ದೀವಿ. ಈ ದೇಹದಲ್ಲಿ ಚೈತನ್ಯ ಅನ್ನೋದಿದೆ. ಈ ದೇಹ ಏನಾಗಿದೆ? 3 ಶರೀರಗಳನ್ನ ಹೊಂದಿದೆ. ಯಾವ್ಯಾವ್ದು? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಈ 3 ಶರೀರಗಳನ್ನ ಹೊಂದಿ ನಾವು ಈ ಮನುಷ್ಯ ಜೀವಿಯನ್ನ ಕಾಣ್ತಾ ಇದ್ದೀವಿ. ನಾವು ಮೇಲ್ ನೋಡ್ತಿರೋದು ಯಾವ್ದು? ಈ ಸ್ಥೂಲ ಶರೀರವನ್ನ ಕಾಣ್ತಿದೀವಿ. ಆದ್ರೆ ನಮ್ಮಲ್ಲಿ 3 ಶರೀರಗಳನ್ನ ನಾವು ಹೊಂದಿದ್ದೀವಿ. ಈ ನಮಗ್ ಕಾಣ್ತಾ ಇರೋಂತ ಈ ಸ್ಥೂಲ ಶರೀರ ಏನ್ ಕಾಣ್ತಾ ಇದೆ, ಇದು ಜಡವಾದ್ದು. ಈ ಸ್ಥೂಲ ಶರೀರ ಜಡ ಆದ್ದು. ಅದಕ್ಕೆ ಚೈತನ್ಯ ಅನ್ನೋದು ಬಂದಾಗ ಮಾತ್ರ ಇದು ಕಾರ್ಯಶೀಲವಾಗತ್ತೆ, ಕ್ರಿಯಾಶೀಲವಾಗತ್ತೆ, ಕಾರ್ಯನ ನಡೆಸ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಇದು ನಿಷ್ಕ್ರಿಯ, ಜಡ. ಈ ಸ್ಥೂಲ ಶರೀರ ಅನ್ನೋದು, ಆ ಚೈತನ್ಯ ಅನ್ನೋದು ಈ ಸ್ಥೂಲ ಶರೀರಕ್ಕೆ ಬರ್ಲಿಲ್ಲ ಅಂತಂದ್ರೆ ಇದು ಬರೀ ಜಡ ಆಗೋಗುತ್ತೆ. ಇದಕ್ಕೆ ಒಂದು ಉದಾಹರಣೆ, ಈ ಜಡ ಅನ್ನೋ ಇದಕ್ಕೆ, ಈ ಜಡ ಶರೀರಕ್ಕೆ ಏನು ಈ ಸ್ಥೂಲ ಶರೀರ ಅನ್ನೋದಿದೆಯೋ ಇದ್ರಲ್ಲಿ ಚೈತನ್ಯ ಬಂದಾಗ ಮಾತ್ರ ಅದು ಕ್ರಿಯಾಶೀಲವಾಗತ್ತೆ, ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಅದು ಜಡ, ನಿಷ್ಕ್ರಿಯ ಅಂತ ಹೇಳ್ತೀವಿ. ಅದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಒಂದು ಕಬ್ಬಿಣದ ರಾಡ್, ಕಬ್ಬಿಣದ ಒಂದು ಕಂಬಿ. ಆ ಕಂಬಿನ ನಾವೇನ್ ಮಾಡ್ತೀವಿ? ಬೆಂಕಿ ಒಳಗೆ ಇಟ್ಬಿಟ್ಟು ಚೆನ್ನಾಗಿ ಕಾಯಿಸ್ಬಿಡ್ತೀವಿ. ಆ ಕಾಯಿಸ್ದಾಗ ಏನಾಗತ್ತದು? ಕೆಂಪಿಗೆ ಗಳ 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 ಅನ್ನೋ ರೂಪದಲ್ಲಿ ಕೆಂಪಗ್ ಕಾಣುತ್ತೆ. ಆ ಕಂಡಾಗ ಅದನ್ನೇನ ನಾವು ಮುಟ್ಟಿದ್ವಿ, ಆ ಕೆಂಪಗಿರೋ ಅಂತ ಆ ಕಬ್ಬಿಣವನ್ನ ನಾವು ಮುಟ್ಟಿದ್ವಿ ಅಂದಾಗ ಏನಾಗತ್ತೆ? ನಮ್ ಕೈ ಸುಟ್ಟು ಹೋಗುತ್ತೆ. ಆದ್ರೆ ಆ ಕಬ್ಬಿಣದ ಒಂದು ಮೂಲ ಸ್ವರೂಪ ಏನು, ಅದರ ಮೂಲ ಗುಣ ಏನು? ಅದು ಸುಡುವಂಥದ್ದಲ್ಲ. ಮೂಲ ಗುಣ ಬರೀ ಕಬ್ಬಿಣ ತಗೊಂಡಾಗ ನಮಗ್ ಸುಡ್ಲಿಲ್ಲ, ಅದು ಆ ಬೆಂಕಿಯಲ್ಲಿಟ್ಟು ಕಾಯಿಸಿದಾಗ ಅದು ಕೆಂಪನೆ ಬಣ್ಣವನ್ನು ಹೊಂದಿದಾಗ ಏನಾಯ್ತು? ನಾವು ಮುಟ್ಟಾಗ ನಮ್ಮ ಕೈಯನ್ನ ಸುಡ್ತು. ಅದೇ ರೀತಿಯಲ್ಲಿ ಈ ಚೈತನ್ಯ ಕೂಡ ನಮ್ಮ ಈ ಸ್ಥೂಲ ಶರೀರಕ್ಕೆ ಬಂದಾಗ್ಲೇ ನಾವು ಈ ಚೈತನ್ಯವನ್ನ ಕಾಣ್ತೀವಿ. ಚೈತನ್ಯ ನಮ್ಮ ಶರೀರದ ಒಂದು ಏನು ಈ ಸ್ಥೂಲ ಶರೀರ ಜಡ ಅಂತ ಹೇಳ್ತಾ ಇದ್ದೀವೋ ಇದರಲ್ಲಿ ಆವರಿಸ್ಕೊಂಡಾಗ ಮಾತ್ರ ಇದು ಕಾರ್ಯನಿರತವಾಗತ್ತೆ, ಕಾರ್ಯ ಪ್ರವೃತ್ತಿಯನ್ನ ಹೊಂದುತ್ತೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಅದಕ್ ಮೊದಲು ನಾವೇನ್ ಅನ್ಕೊಂಡಿರ್ತೀವಿ? ಈ ಶರೀರನೇ ನಂದು ಅಂತ ನಾವ್ ಅನ್ಕೊಂಡು, ಈ ಶರೀರ ನಂದು, ನಾನು ಈ ಹುಟ್ಟು ಬಂದಿದ್ದೀನಿ ಈ ಸೃಷ್ಟಿ ಒಳಗೆ ಅಂತ ಅನ್ಕೊಂಡು ಎಲ್ಲಾ ನಂದು 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 ಅನ್ಕೊಂತಾ ಇದ್ದೀವಿ.
ಆದ್ರೆ ಇದು ನಿಷ್ಕ್ರಿಯ. ಇದ್ರಲ್ಲಿ ಚೈತನ್ಯ ಬಂದಾಗ ಮಾತ್ರ ಇದು ಕಾರ್ಯ ಪ್ರವೃತ್ತಿ ಆಗತ್ತೆ, ಇಲ್ದೇ ಇದ್ರೆ ಅದ್ ಹಾಗೆ ಕೂತಿರುತ್ತೆ. ಅದಕ್ಕೆ ಚೈತನ್ಯ ಅನ್ನೋದಿಲ್ದೇ ಇದ್ದಾಗ ಅದ್ ಹಾಗೆ ಇರುತ್ತೆ. ಅಂತ ಒಂದು ಚೈತನ್ಯವನ್ನ ಈ ಸ್ಥೂಲ ಶರೀರದಲ್ಲಿ ಆವರಿಸಿದಾಗ ಆ ಚೈತನ್ಯ ಹೇಗೆ ಇದು ಕಾರ್ಯಶೀಲವಾಗತ್ತೋ ಅಂತ ಚೈತನ್ಯವನ್ನ ಏನಂತ ಕರಿತಾ ಇದ್ದಾರಪ್ಪ ಅಂದ್ರೆ, ಆ ಚೈತನ್ಯವನ್ನ ಇಲ್ಲಿ ಈ ಪಿಂಡಾಂಡದಲ್ಲಿ ವಿಶ್ವ ಅಂತ ಕರೀತಾರೆ. ಯಾವುದು ಈ ಪಿಂಡಾಂಡದಲ್ಲಿ ಅದು ಬಂದು ಸೇರ್ಕೊಳ್ಳುತ್ತೋ, ಈ ಸ್ಥೂಲ ಶರೀರಕ್ಕೆ ಬಂದಾಗ ಆ ಚೈತನ್ಯ ಅದನ್ನ ಏನಂತ ಕರೀತಾರೆ, ವಿಶ್ವ ಅನ್ನೋ ಒಂದು ಹೆಸರಿನಿಂದ ಕರೀತಾರೆ. ಅದೇ ಚೈತನ್ಯ ಈ ಸೂಕ್ಷ್ಮ ಶರೀರವನ್ನ ನಿಯಂತ್ರಣ ಮಾಡುತ್ತೆ. ಆ ಚೈತನ್ಯ ಅನ್ನೋದು 3 ಶರೀರಗಳಲ್ಲೂ ಇದೆ. ಆ ಸ್ಥೂಲ ಶರೀರಕ್ಕೆ ಬಂದಾಗ ಅದನ್ನ ವಿಶ್ವ ಅಂತ ಕರೀತಾರೆ. ಈ ಸೂಕ್ಷ್ಮ ಶರೀರದಲ್ಲಿ ಈ ಎಲ್ಲ ಕಾರ್ಯವನ್ನ ನಿಯಂತ್ರಣ ಮಾಡೋ ಅಂತ ಈ ಚೈತನ್ಯವನ್ನ ಏನಂತ ಕರೀತಾ ಇದ್ದಾರಪ್ಪ ಅಂದ್ರೆ ತೈಜಸಾತ್ಮಿಕ ಅಂತ ಕರೀತಾರೆ. ಅದೇ ಈ ಕಾರಣ ಶರೀರವನ್ನ ನಿಯಂತ್ರಣ ಮಾಡುವಂತ ಆ ಚೈತನ್ಯವನ್ನ ಏನಂತ ಕರೀತಾ ಇದ್ದಾರಪ್ಪ ಅಂದ್ರೆ ಪ್ರಾಜ್ಞ ಅಂತ ಕರೀತಾರೆ. ವಿಶ್ವ, ತೈಜಸಾತ್ಮಿಕ, ಪ್ರಾಜ್ಞ ಅನ್ನೋ ಹೆಸರಿನಿಂದ ಆ ಚೈತನ್ಯ 3 ಶರೀರದಲ್ಲೂ ಓಡಾಡ್ತಾ ಇರೋದ್ರಿಂದ ಅದಕ್ಕೆ ಒಂದೊಂದು ಹೆಸರನ್ನ ಕೊಡ್ತಾ ಇದ್ದಾರೆ. ಈ 3 ಬೇರೆ ಬೇರೆ ಅಲ್ಲ. ಈಗ ಶರೀರ ನಮ್ 3 ಇದೆ, 3 ಶರೀರ ಇದೆ ಅದ್ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ ಶರೀರ. ಆದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದನ್ನ ಏನು ನಾವು ಈ ವ್ಯಷ್ಟಿ ಅಂದ್ರೆ ಪಿಂಡಾಂಡ ಅಂತ ಹೇಳ್ತೀವಿ, ಅದೇ ಸಮಷ್ಟಿ ಅಂದಾಗ ಅದು ಬ್ರಹ್ಮಾಂಡ ಅಂತ ಹೇಳ್ತೀವಿ. ಈ ವ್ಯಷ್ಟಿ ಒಳಗೆ ನಾವು ಇದನ್ನ ನೋಡಿದ್ವಿ, ವಿಶ್ವ, ತೈಜಸಾತ್ಮಿಕ, ಪ್ರಾಜ್ಞ ಅಂತ ಈ 3 ಶರೀರಗಳಿಗೂ ಹೆಸರನ್ನ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಇದನ್ನ ವೇದಾಂತಿಗರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಪಿಂಡಾಂಡದಲ್ಲಿ ಇದನ್ನ ಹೇಳಿದ್ವಿ, ಬ್ರಹ್ಮಾಂಡದಲ್ಲಿ ಇದನ್ನ ಏನ್ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಈ ಸೂಕ್ಷ್ಮ ಶರೀರವನ್ನ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವಿರಾಟ್ ಅಂತ ಕರೀತಾರೆ. ಸ್ಥೂಲ ಶರೀರವನ್ನ ವಿರಾಟ್ ಅಂತ ಹೇಳ್ತಾರೆ, ಸೂಕ್ಷ್ಮ ಶರೀರವನ್ನ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಈ ಏನು ಈ ಇದ್ರಲ್ಲಿ ಬ್ರಹ್ಮಾಂಡದಲ್ಲಿ ಸಮಷ್ಟಿ ಒಳಗೆ ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತೀವಿ. ವ್ಯಷ್ಟಿ ಅಂದ್ರೆ ಪಿಂಡಾಂಡ ಆಯ್ತು, ಸಮಷ್ಟಿ ಅಂದಾಗ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಆ ಶಕ್ತಿ, ಆ ಚೈತನ್ಯ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಆ ಸ್ಥೂಲದಲ್ಲಿ ಅದನ್ನ ವಿರಾಟ್ ಅಂತ ಹೇಳುತ್ತೆ, ಅದೇ ಸೂಕ್ಷ್ಮದಲ್ಲಿ ಹಿರಣ್ಯ ಗರ್ಭ ಅಂತ ಹೇಳುತ್ತೆ, ಅದೇ ಕಾರಣದಲ್ಲಿ ಏನ್ ಹೇಳ್ತಾ ಇದೆ, ಈಶ್ವರ ಅನ್ನೋ ಒಂದು ಪ್ರಕ್ರಿಯೆಯಿಂದ ಆ ಚೈತನ್ಯ ಅನ್ನೋದು ವ್ಯಾಪಿಸಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ವೇದಾಂತಿಗಳು. ಅದಕ್ಕೋಸ್ಕರನೇ ಪ್ರತಿಯೊಬ್ಬರ ಶರೀರದಲ್ಲೂ ಘನ ರೂಪಿಣಿಯಾಗಿ ಆ ಲಲಿತಾ ಮಾತೆ ಇದ್ದಾಳೆ. ಅವಳೇ ವಿಜ್ಞಾನ ಘನರೂಪಿಣಿ, ವಿಜ್ಞಾನದ ರೀತಿಯಲ್ಲಿ ಅವಳು ಘನರೂಪಿಣಿಯಾಗಿ ಪ್ರತಿಯೊಂದನ್ನು ಈ ಶರೀರದಲ್ಲಿ, ಈ ಬ್ರಹ್ಮಾಂಡದಲ್ಲಿ ನಡೆಸ್ತಾ ಇದ್ದಾಳ. ಆದ್ರಿಂದ ಅವಳು ವಿಜ್ಞಾನ ಘನರೂಪಿಣಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮುಂದಿನ ನಾಮ ನೋಡೋಣ, ಧ್ಯಾನದಾತೃ ಧ್ಯೇಯ ರೂಪ ಅಂತ ಅಂದ್ಬಿಟ್ಟು ಮುಂದಿನ ನಾಮ. ಈ ಧ್ಯಾನದಾತೃ ಧ್ಯೇಯ ಅನ್ನೋದು ಏನಪ್ಪಾ ಅಂದ್ರೆ, ಇದು ತ್ರಿಪುಟಿ ಅಂತ ಹೇಳ್ತಾರೆ. ಆ ತ್ರಿಪುಟಿ ಅನ್ನೋದನ್ನ ನಾವು ಈ ಪ್ರಪಂಚದಲ್ಲಿ ಪ್ರತಿಯೊಂದರಲ್ಲೂ ನಾವು ತ್ರಿಪುಟಿನ ನೋಡ್ತಾ ಹೋಗ್ತೀವಿ. ಇಲ್ಲಿ ಧ್ಯಾನದಾತೃ ಧ್ಯೇಯ ರೂಪ ಅನ್ನೋದನ್ನ ಆ ಲಲಿತಾ ಮಾತೆ ಆ ತ್ರಿಪುಟಿಯಿಂದ ಕೂಡಿದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ಈ ಧ್ಯಾನ ಅಂತಂದ್ರೆ ಏನು ಅಂತ ಅಂದಾಗ, ಈ ಧ್ಯಾನ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಾಗ, ಯಾವ ಧ್ಯೇಯವನ್ನ ನಾವು ಅವಿಚ್ಛಿನ್ನವಾಗಿ ಅದನ್ನ ಆ ವಸ್ತುವಿನಲ್ಲೇ ಯಾವ ನಾವು ಒಂದು ಗುರಿ ಇರುತ್ತೋ ಆ ಗುರಿನಲ್ಲೇ ನಾವು ಮನಸ್ಸಿಟ್ಟು, ನಮ್ಮ ಮನಸ್ಸನ್ನ ಆ ಗುರಿ ಒಳಗೆ ಇಟ್ಟು ನಾವು ಆ ಮನಸ್ಸನ್ನ ಅದರಲ್ಲೇ ನಿಲ್ಸಕ್ಕೆ, ಯಾವ್ದೋ ಒಂದು ಗುರಿ ಇರುತ್ತೆ ನಮ್ಗೆ,
ಈಗ ನಾವೇನೋ ಸಾಧನೆ ಮಾಡ್ಬೇಕು ಅಂತ ಆ ಗುರಿನ ತಗೊಂಡಾಗ ಆ ಗುರಿಯಲ್ಲೇ ನಮ್ಮ ಮನಸ್ಸನ್ನು ಇಟ್ಟಾಗ ಏನಾಗತ್ತೆ, ಅದನ್ನ ನಾವು ಧ್ಯಾನ ಅಂತ ಕರಿತೀವಿ. ಅದನ್ನ ಆ ಗುರಿಯ ಮೂಲಕ ನಾವು ಆ ಕೆಲಸವನ್ನ ನಾವು ಆ ಗುರಿನ ತಲುಪ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅದಕ್ಕೆ ಧ್ಯಾನ ಅಂತ ಕರಿತೀವಿ. ಇದಕ್ಕೆ ಈ ಧ್ಯಾನಕ್ಕೆ ಯೋಗ ಗುರುಗಳಾದಂತ ಪತಂಜಲಿ ಗುರುಗಳು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ತತ್ರ ಪ್ರತ್ಯೇಕತಾ ರಥಾ ಧ್ಯಾನಂ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದನ್ನ ನಾವು ನಿರಂತರವಾಗಿ ಈ ಬುದ್ಧಿಪೂರ್ವಕವಾಗಿ ಯಾವುದರ ಬಗ್ಗೆ ನಾವು ಧ್ಯಾನದಲ್ಲೇ ನಾವು ಮನಸ್ಸನ್ನ ಇಡ್ತಾ ಹೋಗ್ತೀವೋ ಆಗೇನಾಗತ್ತೆ, ನಾವ್ ಏನ್ ಅನ್ಕೊಂಡಿರ್ತೀವೋ ಅದನ್ನೇ ಪಡಿತೀವಿ. ಮತ್ ನಾವು ಅದೇ ಆಗ್ತೀವಿ. ಆ ಫಲ ಅನ್ನೋದು ನಮಗ್ ಸಿಗತ್ತೆ, ಮತ್ ನಾವು ಅದೇ ಆಗ್ಬಿಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಈ ಪತಂಜಲಿ ಗುರುಗಳು ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂದ್ರೆ, ಯಾವಾಗ ನಾವು ಗಮನನ ಒಂದೇ ಕಡೆ ಇಟ್ಟಿರ್ಬೇಕು, ಆ ಗಮನ ಅನ್ನೋದೇನಿದೆ ಅದನ್ನ ನಾವು ಬುದ್ಧಿಪೂರ್ವಕವಾಗಿ ಯಾವಾಗ ನಮ್ಮ ಮನಸ್ಸು, ಆ ಮನಸ್ಸು ಅನ್ನೋದೇ ಚಂಚಲ, ಈ ಮನಸ್ಸು ಅನ್ನೋದು ಆ ಮನಸ್ಸನ್ನ ನಿಗ್ರಹಿಸ್ಬೇಕು. ಆ ಮನಸ್ಸನ್ನ ನಿಗ್ರಹಿಸಿ ನಾವು ಯಾವ್ದನ್ನ, ನಮ್ಮ ಗುರಿ ಯಾವ್ದಿರ್ತೋ ಅದ್ರ ಮೇಲೆ ನಾವು ಮನಸ್ಸನ್ನ ಇಟ್ಟಾಗ ಅದನ್ನ ನಾವು ಧ್ಯಾನ ಅಂತ ಕರಿತೀವಿ. ಈ ರೀತಿಯ ಒಂದು ಗಮನಕ್ಕೆ ಒಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಒಂದು ಉದಾಹರಣೆ ಅಂದ್ರೆ ನಮ್ಮ ವಾಲೆ ತಿರುಪು ಇರುತ್ತೆ. ಈ ವಾಲೆ ತಿರುಪು ಎಲ್ಲ ಬಿದ್ದೋಗಿರುತ್ತೆ, ಕಳ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಆ ವಾಲೆ ತಿರುಪಿನ ಆಕಾರ ಹೇಗಿದೆ, ಅದು ಯಾವ ರೀತಿ ಇದೆ ಅನ್ನೋದು ನಮಗ್ ಗೊತ್ತು. ಆ ವಾಲೆ ತಿರುಪು ನಮ್ಗೆ ಗೊತ್ತಿರುತ್ತೆ. ಯಾವಾಗ್ಲೂ ನಾವು ಸದಾಕಾಲ ಇಟ್ಕೊಂಡು ಅದೇಗಿದೆ, ಯಾವ ರೀತಿ ಇರುತ್ತೆ, ಎಲ್ಲಿ ಬಿದ್ದೋಯ್ತು ಅನ್ನೋ ಹುಡ್ಕಕ್ಕೆ ನಾವು ಪ್ರಾರಂಭ ಮಾಡಿದಾಗ ನಮ್ಮ ಮನಸ್ಸಿನಲ್ಲಿ ಅರಿವಿರುತ್ತೆ, ಅದ್ ಯಾವ ರೀತಿ ಇದೆ ಅನ್ನೋ ಅರಿವಿರುತ್ತೆ. ಆದ್ರೆ ಆ ಅರಿವಿನ ಸಮಯದಲ್ಲಿ ನಾವು ಹುಡುಕ್ಬೇಕು ಅಂತ ಹೊರಟಾಗ ನಮ್ ಗಮನ ಏನಾಗತ್ತೆ, ಬೇರೆ ಕಡೆ ತಿರುಗ್ಬಿಡುತ್ತೆ. ಯಾವ್ದೋ ಬೇರೆ ಯೋಚನೆಯಲ್ಲಿ ನಾವು ತೊಡಕೊಂಡಾಗ ಏನಾಗತ್ತೆ, ಅದು ಅಲ್ಲೇ ಬಿದ್ದಿರುತ್ತೆ. ನಮ್ಮ ಎದುರಿಗೆ ಬಿದ್ದಿದ್ರು ಕೂಡ ನಾವು ಆ ಕಡೆ ಈ ಕಡೆ ಆ ಕಡೆ ಹುಡುಕ್ತಾ ಹೋಗ್ತೀವಿ, ನಮ್ಗದ್ ಸಿಕ್ಕದೇ ಇಲ್ಲ. ಆದ್ರೆ ನಮ್ಮ ಗಮನವನ್ನ ನಾನು ತಿರುಪ್ ಕಳ್ದೋಗಿದೆ, ಆ ವಾಲೆ ತಿರುಪ್ ನಾನು ಹುಡುಕ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಗಮನವನ್ನ ಏಕಾಗ್ರತೆಯಿಂದ ಅಲ್ಲೇ ಇಟ್ಟಾಗ ಏನಾಗತ್ತೆ, ನಮ್ಮ ಆ ವಾಲೆ ತಿರುಪು ನಮಗ್ ಸಿಗುತ್ತೆ. ಆ ರೀತಿಯಲ್ಲಿ ನಾವು ನಮ್ಮ ಗಮನವನ್ನ ಆ ಪರಮಾತ್ಮನನ್ನ ಕಾಣಬೇಕು, ಆ ಗುರಿನ ನಾನು ತಲುಪಬೇಕು ಅನ್ನೋ ಗಮನ ಏನಿದೆ, ಮೋಕ್ಷವನ್ನ ಹೊಂದಬೇಕು ಅನ್ನೋ ಒಂದು ಗಮನ ಏನಿದೆ, ಆ ಗಮನವನ್ನ ನಾವು ಒಂದೇ ಸ್ಥಿತಿಯಲ್ಲಿ ಒಂದೇ ಲಕ್ಷ್ಯದಲ್ಲಿ ಇಟ್ಟಾಗ ನಾವು ಅದನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಯನ್ನ ತಿಳಿಸಿದ್ರು. ಈ ನಮ್ಮ ಶರೀರ ಅನ್ನೋದೇನಾಗಿದೆ, ಇದು ಪಂಚಕೋಶಗಳಿಂದ ಕೂಡಿದೆ ಅಂತ ಅಂದ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇಂತಹ ಪಂಚಕೋಶಗಳಲ್ಲಿ ಆ ಚೈತನ್ಯ ಅನ್ನೋದು ವ್ಯಾಪಿಸಿದೆ, ಆ ಚೈತನ್ಯ ಅನ್ನೋದು ಇದೆ ಅಂತ ಅನ್ನೋದನ್ನ ನಾವು ಪ್ರಯತ್ನದ ಮೂಲಕ ತಿಳ್ಕೋಬೇಕಾಗತ್ತೆ. ಅಂದ್ರೆ ಸಾಧನೆ ಮೂಲಕ ನಾವು ಆ ಪಂಚಕೋಶಗಳಲ್ಲಿ ಆ ಒಂದು ಚೈತನ್ಯ ಇದೆ ಅನ್ನೋದನ್ನ ತಿಳಿಬೇಕಾದ್ರೆ ಇವಾಗ ನಾವೇನ್ ಮಾಡ್ಬೇಕು, ಗಮನ ಇಟ್ಟು ಅದನ್ನ ನಾವು ತಿಳಿಬೇಕಾಗತ್ತೆ. ಅಂದ್ರೆ ಒಂದು ಲಕ್ಷ್ಯ ಅನ್ನೋದು, ನಾವು ಏನನ್ನ ಅರಿಯಕ್ಕೆ ಹೊರಟಿದೀವೋ ಅದಕ್ಕೆ ಆ ಲಕ್ಷ್ಯ ಅನ್ನೋದು ಪ್ರಮುಖವಾದದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪ್ರಮುಖವಾದಂತ ನಮ್ಮ ಈಗ ಪಂಚಕೋಶಗಳಲ್ಲಿ ಆ ಚೈತನ್ಯ ಇದೆ ಅಂತ ನಾವು ಹೊರಟಾಗ ಅದನ್ನ ಕಾಣ್ಬೇಕು, ಆ ಚೈತನ್ಯ ಹೇಗಿದೆ ಅಂತ ತಿಳ್ಕೋಬೇಕು ಅಂತ ಹೊರಟಾಗ ಮೊದಲಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಬುದ್ಧಿಯಿಂದ ಅದನ್ನ ಪ್ರಾರಂಭ ಮಾಡ್ಕೋಬೇಕಾಗತ್ತೆ. ಅದನ್ನ ತಿಳಿಬೇಕು ಅಂತ ಹೊರಟಾಗ ಈ ಬುದ್ಧಿಗೆ ಮೊದ್ಲು ಕೆಲ್ಸ ಕೊಡ್ಬೇಕಾಗತ್ತೆ, ಅಲ್ಲಿಂದನೇ ಪ್ರಾರಂಭ ಮಾಡ್ಬೇಕಾಗತ್ತೆ. ಈ ಬುದ್ಧಿನ ನಾವು ಅವಾಗ ಏನ್ ಮಾಡ್ಬೇಕು, ಸ್ಥಿರವಾಗಿ ಇಟ್ಕೋಬೇಕು. ಅಂದ್ರೆ ಅದು ಈ ಮನಸ್ಸೇನಿದೆ ಇದು ಚಂಚಲವಾಗಿ ಯಾವಾಗ್ಲೂ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೋ ಆ ರೀತಿ ಬಿಡ್ದೀರ ಈ ಬುದ್ಧಿನೂ ಕೂಡ ಸ್ಥಿರವಾಗಿ ಅಲ್ಲಿ ಇಟ್ಕೊಂಡು ನಮ್ಮ ದೃಷ್ಟಿನ ಆ ಒಂದೇ ಕಡೆ ನಾವು ನಿಲ್ಲಿಸಿದಾಗ ಅದಕ್ಕೇನಂತೀವಿ, ಆ ಸ್ಥಿರವಾಗಿ ಇಟ್ಕೊಂಡ್ ಬುದ್ಧಿನ ನಮ್ಮ ಮನಸ್ಸನ್ನ ಒಂದೇ ಕಡೆ ನಿಲ್ಲಿಸಿದಾಗ ಅದಕ್ಕೆ ಧ್ಯಾನ ಅಂತ ಕರಿತೀವಿ.
ಈ ಧ್ಯಾನಕ್ಕೆ ಮೂಲ ಕಾರಣ ಯಾವ್ದಾಯ್ತು ಇವಾಗ? ಈ ಬುದ್ಧಿ ಅನ್ನೋದಾಯ್ತು. ಯಾವಾಗ ನಾವು ಈ ಬುದ್ಧಿನ ಸ್ಥಿರವಾಗಿ ಇಟ್ಕೊಂಡ್ವೋ ಅವಾಗ ಈ ಮನಸ್ಸು ಚಂಚಲ ಏನು ಮಾಡಕ್ಕಾಗ್ಲಿಲ್ಲ. ಆ ಮನಸ್ಸನ್ನ ಆ ಬುದ್ಧಿ ಹಿಡಿದಿಟ್ಟು ಅಲ್ಲಿ ಒಂದ್ ಸ್ಥಿರವಾಗಿ ಅಲ್ಲಿ ಹಿಡಿದಿಟ್ಟು, ಆ ಹಿಡಿದಿಟ್ಟಾಗ ಏನಾಗುತ್ತೆ, ಅದನ್ನ ನಾವು ಧ್ಯಾನ ಅಂತೀವಿ. ಆ ಆ ಧ್ಯಾನದಿಂದ ಆ ಬುದ್ಧಿನೇ ಜ್ಞಾನ ಆಯ್ತು. ಈಗ ಯಾವಾಗ ಅದು ಸ್ಥಿರವಾಗಿ ಮನಸ್ಸನ್ನು ಹಿಡಿದಿಟ್ಟು ಅಲ್ಲಿ ನಿಲ್ಲುತ್ತೋ ಅದನ್ನ ನಾವು ಜ್ಞಾನ ಅಂತ ಕರಿತೀವಿ. ಆ ಬುದ್ಧಿನೇ ಇಲ್ಲಿ ಜ್ಞಾನ ಆಗಿ ಅಂತರ್ಮುಖನ ಹೊಂದಿ ಆ ಚಿಂತನೆ ಮಾಡೋ ಒಂದು ಕಡೆಗೆ ಸಾಕ್ತಾ ಹೋಗುತ್ತೆ. ಇವಾಗ ಬುದ್ಧಿ ಸ್ಥಿರವಾಗಿ ಮನಸ್ಸನ್ನ ಅಲ್ಲಿ ನಿಲ್ಲಿಸಿ ಅದ್ರ ಮೂಲಕ ಅಂತರ್ಮುಖತೆಯಿಂದ ನಾವು ಆ ಕಡೆ ಸಾಧನೆ ಮೂಲಕ ಆ ಕಡೆ ಹೋಗ್ತಾ 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 ಏನಾಗತ್ತೆ, ಆ ಮೂರು ಏನಿದೆ ಧ್ಯಾನ, ಧಾತೃ, ಧ್ಯೇಯ ಅನ್ನೋದೇನಿದೆ ಅದ ನಾವು ನೋಡಿದಾಗ ಬಿಡಿಬಿಡಿಯಾಗಿತ್ತು. ಈಗೇನಾಗುತ್ತೆ, ಅದೆಲ್ಲ ಒಂದೇ ಆಗೋಗುತ್ತೆ, ಮೂರು ಒಂದಾಗೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಈಗ ನೋಡೋಣ, ಧ್ಯಾನ, ಧಾತೃ, ಧ್ಯೇಯ ಅಂತ ಅಂದ್ರೆ ಏನು? ಯಾವಾಗ ನಾವು ಆ ಬುದ್ಧಿನ ಸ್ಥಿರವಾಗಿ ಇಟ್ಕೊಂಡು ಆ ಬುದ್ಧಿ ಅನ್ನೋದು ಮನಸ್ಸನ್ನ ಸ್ಥಗಿತಗೊಳಿಸಿ ನಿಯಂತ್ರಿಸಿ ಒಂದೇ ಕಡೆ ಆ ಗಮ್ಯವನ್ನ ನಾವು ಹರಿಸಿದಾಗ ಆ ಜ್ಞಾನದ ಮೂಲಕ ಚಿಂತನೆ ಮಾಡ್ತಾ 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 ಏನಾಗತ್ತೆ, ಈ ಮೂರು ಒಂದೇ ಆಗೋಗುತ್ತೆ. ಧ್ಯಾನ, ಧಾತೃ, ಧ್ಯೇಯ ಅನ್ನೋದು ಮೂರು ಹೋಗಿ ಅವೆರಡು ಆ ಮೂರು ಒಂದೇ ಆಗತ್ತೆ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಯ್ತು. ಈ ಧ್ಯಾನ, ಧಾತೃ, ಧ್ಯೇಯ ಅಂತ ಅಂದ್ರೆ ಏನು ಅಂತ ಈಗ ಸ್ವಲ್ಪ ತಿಳಿಯೋಣ. ಧ್ಯಾನ ಮಾಡ್ತಾ ಇದ್ದಾನಲ್ಲ, ಈಗ ಧ್ಯಾನ ಮಾಡ್ಬೇಕು ಅಂತ ಯಾರು ಹೊರಡ್ತಾನೋ ಅವನ್ಗೇನಂತೀವಿ, ಧಾತೃ ಅಂತ ಕರಿತೀವಿ. ಅವನು ಯಾವ ಉದ್ದೇಶಕ್ಕಾಗಿ ಧ್ಯಾನ ಮಾಡ್ತಾ ಇದ್ದಾನೆ ಅನ್ನೋದನ್ನ ಧ್ಯೇಯ ಅಂತ ಕರಿತೀವಿ. ಅವನ ಉದ್ದೇಶ ಏನು ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ನಾವು ಧ್ಯೇಯ ಅಂತ ಕರಿತೀವಿ. ಅವನು ಏನ್ ಮಾಡ್ತಾ ಇದ್ದಾನೆ, ಆ ಧ್ಯೇಯಕ್ಕೋಸ್ಕರ ಅವನು ಧ್ಯಾನ ಮಾಡ್ತಾ ಇರೋನು ಧಾತೃ ಆದ. ಅವನಿಗೆ ಗುರಿ ಧ್ಯೇಯ ಆಯ್ತು. ಅವನ್ ಏನ್ ಮಾಡ್ತಾ ಇದ್ದಾನೆ, ಆ ಗುರಿನ ಸಾಧನೆ ಮಾಡಕ್ಕೋಸ್ಕರ ಅಂದ್ರೆ ಧ್ಯಾನ ಮಾಡ್ತಾ ಇದ್ದಾನೆ. ಇಲ್ಲಿ ಧ್ಯಾನ ಅನ್ನೋದು ಏನಾಯ್ತು, ಮೂರನೇದಾಯ್ತು. ಧ್ಯಾನ ಆಯ್ತು ಮೂರನೇದಾದಂತ. ಆ ಧ್ಯಾನ ಆ ಕ್ರಿಯೆನ ಮಾಡಕ್ ಹೊರಟಂತನು ಕ್ರಿಯೆ ಮಾಡ್ತಾ ಇದ್ದಾನೆ. ಅವನ ಗುರಿಯನ್ನ ತಲುಪಕ್ಕೋಸ್ಕರ, ಧಾತೃವನ್ನ ಸೇರಕ್ಕೋಸ್ಕರ ಅವನ್ ಕ್ರಿಯೆಯನ್ನ ಮಾಡ್ತಾ ಇದ್ದಾನೆ. ಆ ಕ್ರಿಯೆಗೆ ಧ್ಯಾನ ಅಂತ ಆಯ್ತು. ಆ ಕ್ರಿಯೆನೆ ಧ್ಯಾನ. ಇಲ್ಲಿ ಧ್ಯಾನ, ಧಾತೃ, ಧ್ಯೇಯ ಅನ್ನೋ ತ್ರಿಪುಟಿಗಳು ಈ ಮೂರು ಏನಾಯ್ತು, ಒಂದ್ ಕಡೆ ಸೇರೋಯ್ತು. ಈ ಮೂರು ಒಂದಾಯ್ತು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆನ ಹೇಳ್ತಾ ಇದ್ದೀನಿ. ಇದಕ್ಕೊಂದು ಉದಾಹರಣೆ ಅಂತಂದ್ರೆ, ಒಂದು ಉಪ್ಪಿನ ಬೊಂಬೆ ಇರುತ್ತೆ. ಆ ಉಪ್ಪಿನ ಬೊಂಬೆ ಸಮುದ್ರದ ಬಗ್ಗೆ ಯಾರಿಂದನೂ ಕೇಳುತ್ತೆ. ಸಮುದ್ರ ಅನ್ನೋದು ಎಷ್ಟು ಅನಂತವಾಗಿದೆ, ಹೇಗಿರುತ್ತೆ ಅದನ್ನ ನೋಡೋದೇ ಒಂದು ಕಣ್ಣಿಗೆ ಆನಂದ ಅಂತ ಅಂದ್ಬಿಟ್ಟು ಯಾರೋ ವರ್ಣನೆ ಮಾಡ್ತಾ ಇರೋದನ್ನ ಅದು ಆಲಿಸುತ್ತೆ. ತಾಳೋಗಾದ್ರೆ ಆ ಸಮುದ್ರವನ್ನ ನಾನು ನೋಡೇ ಬಿಡ್ತೀನಿ, ಹೇಗಿದೆ ಅಂತ ಇಷ್ಟೊಂದು ವರ್ಣಿಸ್ತಾ ಇದ್ದಾರಲ್ಲ ಇವರು ಅಂತ ಅನ್ಬಿಟ್ಟು ಪುಟ್ಟ ಪುಟ್ಟ ಹೆಜ್ಜೆಗಳನ್ನ ಹಾಕೊಂಡು ಆ ಸಮುದ್ರದ ದಡಕ್ಕೆ ಬರುತ್ತೆ. ಅದ್ ಬಂದಾಗ ನೋಡುತ್ತೆ, ಏನ್ ಸಮುದ್ರ ಎಷ್ಟು ವಿಸ್ತಾರವಾಗ ಹಬ್ಬಿದ್ಯಲ್ಲ ಅಂತ ಅನ್ಬಿಟ್ಟು ನೋಡ್ತಾ ಇರುತ್ತೆ. ಆ ಸಮುದ್ರದಿಂದ ಬೀಸುವ ಗಾಳಿಗೂ ತನಗೂ ಏನೋ ಅನುಬಂಧ ಅನ್ನೋದು ಇದಕ್ಕೆ ಬರ್ತಾ ಹೋಗುತ್ತೆ. ಏನು ಇದರಿಂದ ಬೀಸ್ತಾ ಇದೆಯಲ್ಲ ಗಾಳಿ, ಇದಕ್ಕೂ ನನ್ಗೂ ಏನು ಸಂಬಂಧ ಇದೆಯಲ್ಲ, ಅನುಬಂಧ ಇದೆಯಲ್ಲ, ಆ ತರ ನನ್ಗೆ ಅನ್ನಿಸ್ತಾ ಇದೆಯಲ್ಲ ಈ ಸಮುದ್ರದಲ್ಲಿ. ನೋಡೇ ಬಿಡೋಣ ಏನ್ ಅನುಬಂಧ ಅನ್ನೋದು ಹುಡುಕೇ ಬಿಡ್ತೀನಿ ಅಂತ ಅಂದ್ಬಿಟ್ಟು ಏನ್ ಮಾಡುತ್ತೆ, ಆ ಸಮುದ್ರದೊಳಕ್ಕೆ ಧುಮುಕುತ್ತೆ. ಆ ಧುಮುಕ್ದಾಗ ಏನಾಗತ್ತೆ, ಆ ಸಮುದ್ರದ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಆ ಸಮುದ್ರದ ನೀರಿನಲ್ಲಿ ತಾನು ಒಂದಾಗೋಗುತ್ತೆ. ಇಲ್ಲಿ ಏನಾಗಿತ್ತು, ಸಮುದ್ರ ನೋಡ್ಬೇಕು ಅನ್ನೋದು ಬೊಂಬೆ ಆಸೆ ಆಗಿತ್ತು. ಅದರ ಒಂದು ಧ್ಯೇಯ ಏನಾಗಿತ್ತು, ಸಮುದ್ರವನ್ನು ಕಾಣ್ಬೇಕು ಅನ್ನೋದು ಅದರ ಧ್ಯೇಯ ಆಗಿತ್ತು. ಅದರ ಗುರಿ ಏನಾಯ್ತು, ನನಗೂ ಅದಕ್ಕೂ ಇರೋ ಅನುಬಂಧವನ್ನ ನಾನು ಕಾಣ್ಬೇಕು ಅನ್ನೋದಾಯ್ತು. ಅದರಲ್ಲಿ ಮುಳುಗ್ದಾಗ ಇದು ಕೂಡ ಅದರಲ್ಲಿ ಸೇರೋಯ್ತು. ಇಲ್ಲಿ ತ್ರಿಪುಟಿ ಒಂದಾಗೋಯ್ತು. ಅದರ ಧ್ಯಾನ, ಧಾತೃ, ಧ್ಯೇಯ ಎಲ್ಲ ಏನಾಯ್ತು, ಎಲ್ಲ ಒಂದಾಗಿ ಅದರಲ್ಲಿ ಸೇರೋಯ್ತು, ಆ ಸಮುದ್ರದಲ್ಲಿ ಸೇರೋಗುತ್ತೆ.
ಮುಂದಿನ ನಾಮ ನೋಡೋಣ. ಧರ್ಮ ಧರ್ಮ ವಿವರ್ಜಿತ ಅಂತ ಅಂದ್ಬಿಟ್ಟು ಮುಂದಿನ ನಾಮ ಇದೆ. ಅಂದ್ರೆ ಈ ಧರ್ಮನೂ ಇಲ್ಲ, ಅಧರ್ಮನೂ ಇಲ್ಲ, ಮಾತೆಗೆ ಯಾವ್ದೂ ಇಲ್ಲ. ಎಲ್ಲ ಇರೋದು ಯಾರಿಗೆ? ಯಾವಾಗ್ಲೂ ಅತ್ಯಂತ ಪರಿಶುದ್ಧಳು, ನಿರ್ಮಳಳು. ಆದ್ರೆ ಆ ಧರ್ಮ ಅಧರ್ಮ ಎಲ್ಲ ಈ ಜೀವಿಗಳಲ್ಲಿ ಇದೆ. ಈ ಧರ್ಮ ಅಧರ್ಮವನ್ನ ತಡೆಯೋದಕ್ಕೋಸ್ಕರ ಈ ಶಾಸ್ತ್ರ ಏನ್ ಮಾಡಿದೆ, ಈ ಧರ್ಮ ಅಧರ್ಮದ ಒಂದು ತಿಳುವಳಿಕೆ ಆ ಜ್ಞಾನಿನಲ್ಲಿ ಬರಬೇಕು ಅನ್ನೋದಕ್ಕೋಸ್ಕರ ಈ ಶಾಸ್ತ್ರ ಏನ್ ಮಾಡಿದೆ, ಒಂದು ನಿಬಂಧನೆಯನ್ನ ಅಳವಡಿಸಿದೆ. ಅದು ಯಾವ್ದಪ್ಪ ಅಂತಂದ್ರೆ ವಿಧಿ ಮತ್ತು ನಿಷೇಧ ಅನ್ನೋ ಒಂದು ನಿಬಂಧನೆಯನ್ನ ಇಟ್ಟಿದೆ ಈ ಶಾಸ್ತ್ರ. ಅಂತಂದ್ರೆ ಇದನ್ನ ಯಾಕೆ ಇಡ್ತು ಈ ನಿಬಂಧನೆ ಅಂದ್ರೆ ಇದು ಮಾನವ ಕಲ್ಯಾಣಕ್ಕಾಗಿ ಆ ಶಾಸ್ತ್ರ ಇಟ್ಟಿರೋ ಅಂತ ನಿಬಂಧನೆ ಅಂತ ಹೇಳ್ತಾರೆ. ವಿಧಿ ಅಂತ ನಾವ್ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ ಆ ಶಾಸ್ತ್ರ ಹೇಳಿರುತ್ತೆ, ಆ ಶಾಸ್ತ್ರ ಹೇಳಿದ ಪ್ರಕಾರ ಒಂದು ಶಾಸ್ತ್ರ ಒಂದು ನಿಯಮವನ್ನ ಈ ಜೀವಿಗೆ ಕೊಟ್ಟಿರ್ತಾನೆ. ಆ ನಿಯಮದ ಪ್ರಕಾರ ಯಾರು ನಡೀತಾರೋ ಅದಕ್ಕೆ ವಿಧಿ ಅಂತ ಕರೀತಾರೆ. ಆ ವಿಧಿಯ ಪ್ರಕಾರನೇ ಈ ಜೀವಿ ನಡ್ಕೊಂಡು ಹೋಗ್ಬೇಕು. ಯಾತಕ್ಕೋಸ್ಕರ ಇಟ್ಟಿದ್ದಾರೆ? ಲೋಕ ಕಲ್ಯಾಣಕ್ಕಾಗಿ. ಇವ್ರಿಗಿಷ್ಟ ಬಂದಂತೆ ಪ್ರತಿಯೊಬ್ರು ಅವ್ರವ್ರಿಗಿಷ್ಟ ಬಂದಂತ ಒಂದು ಸಂಪ್ರದಾಯಗಳನ್ನ ನಡ್ಸ್ಕೊಂಡು ಅವ್ರವ್ರಿಗೆ ಬೇಕಾದಾಗ ನಡ್ಕೊಂಡು ಹೋಗ್ಬಿಟ್ಟಾಗ ಏನಾಗುತ್ತೆ, ಸಮಾಜದಲ್ಲಿ ಒಂದು ಶಿಸ್ತುಬದ್ಧತೆ ಇರಲ್ಲ, ಒಂದು ಅಶಾಂತಿಯಲ್ಲಿ ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಶಾಸ್ತ್ರ ಅನ್ನೋದು ಒಂದು ವಿಧಿ ಅನ್ನೋ ಒಂದು ಕ್ರಮವನ್ನ ಇಲ್ಲಿ ಇಟ್ಟಿದೆ. ಅಂದ್ರೆ ವಿಧಿಯ ಪ್ರಕಾರ ಈ ಜೀವಿ ನಡೆಯಬೇಕು ಅನ್ನೋದು ಹೇಳುತ್ತೆ. ನಿಷೇಧ ಅಂತಂದ್ರೆ ಆ ವಿಧಿ ಪೂರ್ವಕವಾಗಿ ಯಾರು ನಡೆಯಲ್ವೋ, ಅವ್ರು ಏನ್ ಶಾಸ್ತ್ರ ಹೇಳ್ತಾ ಇದೆಯೋ ಆ ವಿಧಿ ಪೂರ್ವಕವಾಗಿ ಯಾರು ನಡೆಯಲ್ವೋ ಅದಕ್ಕೆ ನಿಷೇಧ ಅಂತ ಅಂದ್ಬಿಟ್ಟು ಕರೀತಾರೆ. ಆ ರೀತಿಯಲ್ಲಿ ಯಾರು ವಿಧಿ ಪೂರ್ವಕವಾಗಿ ನಡೆದು ಶಾಸ್ತ್ರ ಏನು ಹೇಳುತ್ತೋ ಅದ್ರ ಪ್ರಕಾರ ಯಾರು ನಡೀತಾರೋ ಅದಕ್ಕೆ ಧರ್ಮ ಅಂತ ಹೇಳ್ತಾರೆ. ಆ ವಿಧಿ ಪೂರ್ವಕವಾಗಿ ವಿರೋಧವಾಗಿ ನಡೆಯುವಂಥದ್ದೇ ಅಧರ್ಮ. ಶಾಸ್ತ್ರ ಹೇಳಿರೋ ರೀತಿ ನಡೀದಿರ ತಮಗ್ ಬೇಕಾದಂತ ರೀತಿಯಲ್ಲಿ ನಡೆಯುವಂಥದ್ದೇ ಅಧರ್ಮ. ಇದೇ ಧರ್ಮ ಅಧರ್ಮ. ಯಾವುದು ಈ ಧರ್ಮ ಅಧರ್ಮ ಯಾವುದು ಇಲ್ಲದೆ ಇರ್ತಕ್ಕಂಥವಳೆ ಆ ಮಾತೆ. ಆದ್ರೆ ಈ ಜೀವಿಗೆ ಮಾತ್ರ ಇದೆಲ್ಲ ಇದೆ. ಯಾಕಿದೆ ಅಂತಂದ್ರೆ ಅವನು ಹುಟ್ಟು ಸಾವುಗಳ ಸುಳಿಯಲ್ಲಿ ಇದ್ದಾನೆ. ಆ ಕರ್ಮ ಅನ್ನೋದ್ರಲ್ಲಿ ಬಂಧಿತವಾಗ್ಬಿಟ್ಟಿದ್ದಾನೆ. ಏನು ಜನನ ಮರಣ ಸಂಕೋಲೆಯಲ್ಲಿ ಯಾವಾಗ ಬಂಧಿತನಾಗಿದ್ದಾನೋ ಅವಾಗ ಈ ಧರ್ಮ ಅಧರ್ಮಗಳು ಬರ್ತಾ ಹೋಗುತ್ತೆ. ಮತ್ತು ಇವನಲ್ಲಿ 3 ಗುಣಗಳನ್ನ ನಾವು ಕಾಣ್ತೀವಿ ಈ ಜೀವಿಯಲ್ಲಿ. ರಜಗುಣ, ತಮಗುಣ, ಸತ್ವಗುಣ ಅಂತ ಅಂದ್ಬಿಟ್ಟು ಆ 3 ಗುಣಗಳನ್ನ ಇವನಲ್ಲಿದೆ. ಯಾರು ಸತ್ವಗುಣದ ಮೂಲಕ ಆ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನೋ ಅವನು ಒಳ್ಳೆಯ ಒಂದು ಸ್ಥಿತಿಗೆ ತಲುಪ್ತಾನೆ. ಅಂದ್ರೆ ತನ್ನ ಸಾಧನೆಯ ಮೂಲಕ ಆ ಸತ್ವಗುಣದಿಂದ ಒಳ್ಳೆ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಅವನು ಜೀವನ್ ಮುಕ್ತಿಯನ್ನ ಹೊಂದುತ್ತಾನೆ. ಯಾವುದು ತುರ್ಯಾವಸ್ಥೆ ಅಂತ ಇದೆಯೋ ಆ ತುರ್ಯಾವಸ್ಥೆನ ಅವನು ತಲುಪ್ತಾನೆ. ಅವ್ರಿಗೆ ಯಾವಾಗ ಈ ಧರ್ಮ ಅಧರ್ಮ ಅನ್ನೋದು ಇರಲ್ಲ, ಹೊಟ್ಟೋಗ್ಬಿಡುತ್ತೆ. ಯಾವಾಗ ಅವನ್ ಚಿತ್ತಶುದ್ಧಿ ಮಾಡ್ಕೊಂಡು ತನ್ನ ಸಾಧನೆ ಮೂಲಕ ಆ ಉನ್ನತ ಸ್ಥಿತಿಗೆ ತಲುಪ್ತಾನೋ ಅವಾಗ ಅವ್ನಿಗೆ ಯಾವುದು ಧರ್ಮ ಅಧರ್ಮಗಳು ಯಾವುದು ಕಾಣಲ್ಲ, ಅಲ್ಲಿಗೆ ಹೊಟ್ಟೋಗ್ತಾನೆ. ಯಾರು ಅದ್ ಯಾವ್ದು ತಲುಪ್ತಿರ ಸಾಧನೆ ಮೂಲಕ ಯಾವ್ದು ಮಾಡ್ದಿರ ಇರ್ತಾರೋ ಅವರು ಇದೇ ಜನ್ಮದಲ್ಲಿ ಈ ಧರ್ಮ ಅಧರ್ಮಗಳಲ್ಲೇ ಸಿಕ್ಕಾಕೊಂಡು ನರಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಈ ಧರ್ಮ ಅಧರ್ಮಗಳನ್ನ ಯಾರು ಈ ಲೋಕದಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾರೋ ಆ ಧರ್ಮ ಅಧರ್ಮಗಳನ್ನ ತಿಳಿದು ಚಿತ್ತಶುದ್ಧಿ ಮಾಡಿ ಸಾಧನೆಯ ಮೂಲಕ ಆ ಪರಮಾತ್ಮನನ್ನ ಹೊಂದಬೇಕು, ಮೋಕ್ಷವನ್ನ ಹೊಂದಬೇಕು ಅಂತ ಅಂದ್ಬಿಟ್ಟು ಅದರ ಚಿಂತನೆಯಲ್ಲೇ ತಮ್ಮ ಗಮನವನ್ನ ಇಟ್ಟು ನಡೀತಾರೋ ಅವರು ಈ ಧರ್ಮ ಅಧರ್ಮಗಳಿಂದ ದೂರ ಆಗ್ತಾರೆ.
ಅಂತ ಅಂದ್ಬಿಟ್ಟು ಈ ನಾಮ ತಿಳಿಸ್ತಾ ಇದೆ. ಇಲ್ಲಿಗೆ ನನ್ನ ಇವತ್ತಿನ ತರಗತಿನ ಮುಗಿಸ್ತಾ ಇದ್ದೀನಿ. ಓಂ ಶ್ರೀ ಮಾತ್ರೆ ನಮಃ. ಬಹಳ ಧನ್ಯವಾದಗಳು.